ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಇದುವರೆಗೆ 6 ಅಧ್ಯಾಯಗಳ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಿರಂತರವಾಗಿ ಅತ್ಯದ್ಭುತವಾಗಿ ನಮ್ಮ ಕನ್ನಡ ಜನಗಳಿಗೆ ಒಂದು ಕೊಡುಗೆಯನ್ನು ನೀಡಿದೆ. ಯಾಕೆ ಈ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಾವು ಕೇಳಲೇಬೇಕು ಎಂದರ್ಥಕ್ಕೆ, ಧರ್ಮಾರ್ಥ ಕಾಮ ಮೋಕ್ಷಗಳ ಪುರುಷಾರ್ಥಗಳಲ್ಲಿ ಮೋಕ್ಷವು ಪರಮಪುರುಷಾರ್ಥ ಎಂದು ತಿಳಿಯುತ್ತದೆ. ನಸ ಪುನರಾವರ್ತತೆ, ಒಮ್ಮೆ ಮೋಕ್ಷವನ್ನು ಪಡೆದರೆ ಮತ್ತೆ ಜನ್ಮ ಎಂಬುದು ಇರುವುದಿಲ್ಲ ಎಂಬುದು ಅದರರ್ಥ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ಎಂಬ ಉಪನಿಷದ್ ವಾಕ್ಯ, ಅಂದರೆ ಈ ಜೀವಗಳನ್ನು ಸೃಷ್ಟಿಸಿ ಪರಮಾತ್ಮ ನಮ್ಮ ಹೃದ್ದೇಶದಲ್ಲಿ ಪ್ರವೇಶ ಮಾಡ್ತಾನೆ ಅಂತ ಉಪನಿಷದ ಅರ್ಥ. ಮತ್ತು ನಮ್ಮೆಲ್ಲರಲ್ಲಿ ಕೂಡ ಇರುವಂತಹ ಆ ಪರಮಾತ್ಮನನ್ನು ತಿಳ್ಕೊಳ್ಳಲು ನಾವು ಏನು ಮಾಡಬೇಕು ಎಂಬ ಒಂದು ತಿಳುವಳಿಕೆ, ಒಂದು ಜಿಜ್ಞಾಸ ಇದೆಯಲ್ಲ, ಅದಕ್ಕೆ ಭಗವದ್ಗೀತಾ ಒಂದೇ ದಾರಿ ಅಂತ ಶ್ರೀಕೃಷ್ಣ ಪರಮಾತ್ಮ 3 ಮಾರ್ಗಗಳಲ್ಲಿ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಎಂಬ 3 ಮಾರ್ಗಗಳಲ್ಲಿ ಅತ್ಯದ್ಭುತವಾಗಿ ನಮ್ಮ ಈ ಕಲಿಯುಗದ ನಮ್ಮ ಈ ಭಕ್ತರಿಗೆ, ಸದ್ಭಕ್ತರಿಗೆ, ಆಸ್ತಿಕ ಭಕ್ತರಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಇವತ್ತು ನಾವು 7ನೇ ಅಧ್ಯಾಯದಲ್ಲಿ ಇದ್ದೀವಿ. ಈ 7ನೇ ಅಧ್ಯಾಯದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇದರಲ್ಲಿ ಹೇಳ್ತಾರೆ, ಇದು ಅತ್ಯದ್ಭುತವಾದ ಅಧ್ಯಾಯ. ಇದರಲ್ಲಿ ಹೇಳ್ತಾರೆ, ನಾವೆಲ್ಲರೂ ಕೂಡ ಆ ಭಗವಂತನನ್ನು, ಆ ಪರಮಾತ್ಮನನ್ನು ತಿಳ್ಕೊಳ್ಳಲು ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಇದರಲ್ಲಿ ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ, ಅಂದರೆ ಆ ಸಿದ್ಧಿಯನ್ನು ಪಡೆದುಕೊಳ್ಳಲು, ಆ ಮುಕ್ತಿಯನ್ನು ಪಡೆಯಲು, ಆ ಮೋಕ್ಷವನ್ನು ಪಡೆಯಲು ಮನುಷ್ಯಾನಾಂ ಸಹಸ್ರೇಷು, ಅಂದರೆ ಈ ಮನುಷ್ಯರು ಸಹಸ್ರಾರು ಜನ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಕಶ್ಚಿದ್ ಯತತಿ ಸಿದ್ಧಯೇ, ಇದ್ದಾರೆ, ಲಕ್ಷಾಂತರ ಜನ ಇದ್ದೀವಿ ನಾವು, ಕೋಟ್ಯಾಂತರ ಜನ ಇದ್ದೀವಿ, ಅದರಲ್ಲಿ ಒಬ್ಬನು ಮಾತ್ರ ಪ್ರಯತ್ನ ಮಾಡ್ತಾನಂತೆ. ಯತತಾಮಪಿ ಸಿದ್ಧಾನಾಂ, ಆ ಪ್ರಯತ್ನ ಮಾಡೋದರಲ್ಲಿ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ನೋಡಿ, ಈಗ ಸ್ಕೂಲಲ್ಲಿ, ಕಾಲೇಜಲ್ಲಿ ಕೂಡ ಪಾಠ ಗುರುಗಳು ಎಲ್ಲರಿಗೂ ಹೇಳ್ತಾರೆ, ಆದರೆ ಸರಿಯಾಗಿ ಮೊದಲನೇ ರ್ಯಾಂಕ್ ಬರೋದು ಒಬ್ಬನಿಗೆ ಬರುತ್ತೆ. ಯಾಕೆ? ಪಾಠ ಎಲ್ರಿಗೂ ಒಂದೇ ಸರ, ಅಂದರೆ ಸಮವಾಗೇ ಹೇಳಿದ್ದಾರೆ ಗುರುಗಳು. ಬಟ್ ಯಾಕೆ ಒಬ್ಬನೇ ಫಸ್ಟ್ ಮಾರ್ಕು ಅಥವಾ ಫಸ್ಟ್ ರ್ಯಾಂಕ್ ಬಂದಿದ್ದಾನಂದರೆ ತಿಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಒಬ್ಬನು ಗುರುಗಳ ಪಾಠವನ್ನು ತತ್ವತಃ, ಅಂದರೆ ಇರೋದು ಇದ್ದ ಹಾಗೆ ತಿಳ್ಕೊಳ್ತಾನೆ, ಇನ್ನೊಬ್ಬನಿಗೆ ಇನ್ನು ಸ್ವಲ್ಪ ಕಡಿಮೆ ಆಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ. ಈ ಥರ ಭಗವದ್ಗೀತೆಯಲ್ಲಿ ಈ ಅಧ್ಯಾಯದಲ್ಲಿ ಅನೇಕ ಶ್ಲೋಕಗಳು ಅತ್ಯದ್ಭುತವಾಗಿವೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ಭಗವದ್ಗೀತೆಯನ್ನು ನಿತ್ಯ ಪಾರಾಯಣ ಮಾಡಬೇಕು, ನಿತ್ಯ ಪ್ರವಚನವನ್ನು ಕೇಳಬೇಕು. ತದನುಸಾರವಾಗಿ ನಾವು ಏನು ಮೊದಲನೇ ಹೇಳಿದ್ದೀವಿ ಮುಕ್ತಿ ಮಾರ್ಗ ಅಂತ, ಮೋಕ್ಷ ಮಾರ್ಗವನ್ನು ನಾವು ಅನುಸರಿಸಲು ಸಾಧ್ಯ ಆಗುತ್ತೆ. ಅದು ಕೇವಲ ಭಗವದ್ಗೀತಾ ಅಂತ ಹೇಳಿ ಇಲ್ಲಿ ಕೂಡ 4 ವಿಧವಾಗಿ ನಾವೆಲ್ಲರೂ ಕೂಡ ಆ ಭಗವಂತನಿಗೆ ನಾವು ಬೇಡ್ಕೊಳ್ತೀವಂತೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತನೋರ್ಜುನ. ಹೇ ಅರ್ಜುನ, ಈ ಭಕ್ತರಿದ್ದಾರಲ್ಲ ಅವರೆಲ್ಲರೂ ಕೂಡ 4 ವಿಧವಾಗಿ ಇದ್ದಾರೆ. ಯಾರು ಅಂದರೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಹೇ ಭರತರ್ಷಭ, ಅರ್ಜುನ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಅಂತ 4 ವಿಧವಾದ ಭಕ್ತರಿದ್ದಾರಂತೆ. ನೋಡಿ, ಅಂದರೆ ಏನು ಹೇಳ್ತಾರೆ ಇಲ್ಲಿ? ಆರ್ತಃ ಅಂದರೆ ಕಷ್ಟದಲ್ಲಿರುವವನು, ಕಷ್ಟದಲ್ಲಿದ್ದರೇ ದೇವರಿಗೆ ನಾವು ಅಯ್ಯ ಕಾಪಾಡಪ್ಪ ಅಂತ ಬೇಡ್ಕೊಳ್ತೀವಂತೆ, ಅವನು ಆರ್ತ ಅಂತ. ಆರ್ತೋ ಜಿಜ್ಞಾಸು, ಜಿಜ್ಞಾಸು ಅಂದರೆ ಯಾವುದೋ ಒಂದು ವಿಷಯವನ್ನು ತಿಳ್ಕೊಳ್ಳಲು, ಅಂದರೆ ಆತ್ಮತತ್ವ ಆಗಲಿ ಯಾವುದೇ ಒಂದು ಉಪನಿಷದ್ ವಾಕ್ಯಗಳನ್ನು ತಿಳ್ಕೊಳ್ಳಬೇಕಾದ್ರೆ ಆ ಭಗವಂತನನ್ನು ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಕಡೆಗೆ ಹೋಗ್ತೀವಂತೆ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ, ಯಾರಿಗೆ ದುಡ್ಡು ಬೇಕಾಗಿಲ್ಲ, ಧನಮೂಲಂ ಇದಂ ಜಗತ್ತು ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ದುಡ್ಡು ಅಂದರೆ ಹಣ ಬೇಕೇ ಬೇಕು. ಆ ಹಣ ಬೇಕು ಅಂದರೆ ಪರಮಾತ್ಮನ ಪೂಜೆ ಮಾಡ್ತೀವಿ ಅರ್ಥಕ್ಕೋಸ್ಕರ. ಆಮೇಲೆ ಜ್ಞಾನಿ, ಇದು 4ನೇದು ಜ್ಞಾನಿ ಅಂತ ಹೇಳ್ತೀವಿ. ಈ ಜ್ಞಾನಿ ಅಂದರೆ
ಕೇವಲ ಇದೆಲ್ಲ ಪ್ರಾಪಂಚಿಕ ಸುಖಗಳೆಲ್ಲ ಕೂಡ ಬಿಟ್ಬಿಟ್ಟು ಆ ಪರಮಾತ್ಮನ ತತ್ವವನ್ನು ತಿಳ್ಕೊಳ್ಳಲು ಯಾರು ಹೊರಟಿದ್ದಾರೆ ಅವನಿಗೆ ಜ್ಞಾನಿ ಅಂತ ಹೇಳ್ತಾರೆ. ಅಂತಹ ಒಂದು ವಿಶೇಷಗಳನ್ನು ಈ ಭಗವದ್ಗೀತೆಯಲ್ಲಿವೆ. ಅಂತಹ ಒಂದು ಅತ್ಯದ್ಭುತವಾದ ಒಂದು ಈ ಭಗವದ್ಗೀತೆಯ ಪಾರಾಯಣ ಪ್ರವಚನ ನಮ್ಮ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರೂ ಕೂಡ ಕೊಡುಗೆ ನೀಡಿದೆ ಅಂತ ಹೇಳಿ ಅವರಿಗೆ ನಾವು ಎಷ್ಟೇ ಧನ್ಯವಾದಗಳು ಹೇಳಿದರೂ ಕೂಡ ಸಾಲಲ್ಲ ಅಂತ ಹೇಳಿ ಇವತ್ತು 7ನೇ ಅಧ್ಯಾಯದ ಪ್ರಾರಂಭಕ್ಕೆ ಮುನ್ನ ಆ ಶ್ರೀ ಗುರುಗಳ ಪ್ರಾರ್ಥನೆಯಿಂದ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡೋಣ. ಈಗ ನಾವು ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಕಲಿಯುಗದ ಪ್ರತ್ಯಕ್ಷ ದೈವ ವರದೈವನಾಗಿರುವಂತಹ ಶ್ರೀ ಶ್ರೀನಿವಾಸ ಸ್ವಾಮಿ ಪ್ರಾರ್ಥನೆಯನ್ನು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಆ ಶ್ರೀನಿವಾಸನ ಕೃಪಾಕಟಾಕ್ಷಗಳು ನಮ್ಮೆಲ್ಲರಿಗೂ ಬೇಕು ಅಂತ ಹೇಳಿ ಈಗ ಆ ಶ್ರೀನಿವಾಸ ಸ್ವಾಮಿಯವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈ ಭಗವದ್ಗೀತೆ ನಾವು ಪಾರಾಯಣ ಮಾಡ್ತೀವಿ, ಪ್ರವಚನವನ್ನು ಕೇಳ್ತೀವಿ. ಅದಕ್ಕೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಮೊದಲನೇದಾಗಿ ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ತೀವಿ, ಅಂದರೆ ನಮಗೆ ಒಳ್ಳೆಯದಾಗಲಿ ಎಂಬ ಒಂದು ಉದ್ದೇಶದಿಂದ. ತದನಂತರ ನಮ್ಮ ಸುತ್ತಮುತ್ತ ಇರುವವರು ಕೂಡ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕಾಗಿ ನಾವು ಒಂದು ಸಂಕಲ್ಪವನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಸಪ್ತಮೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ನಂತರ ಭಗವದ್ಗೀತೆಯ ಕರ್ತ ಅಂದರೆ ಭಗವದ್ಗೀತೆಯನ್ನು ನಮಗೆಲ್ಲರಿಗೂ ಕೂಡ ಒಂದು ಕೊಡುಗೆಯಾಗಿ ಸದುಪದೇಶವಾಗಿ ನೀಡಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ.
ಕಂಸಾಂತಕಂ ಶಂಶನೀಯಂ ಕಂಸಾಂತಕಂ ಸಂಶನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ನಂತರ ಭಗವದ್ಗೀತೆಯ ಪ್ರಾರ್ಥನೆ. ನಾವೆಲ್ಲರೂ ಕೂಡ ಭಗವದ್ಗೀತಾ ಪಾರಾಯಣಕ್ಕೆ ಮೊದಲು ನಾವು ಮಾಡಲೇಬೇಕು, ಮಾಡ್ತೀವಿ ಕೂಡ. ಹಾಗಾಗಿ ನಾವೆಲ್ಲರೂ ಕೂಡ ಈ ಭಗವದ್ಗೀತೆಯ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ತಜ್ಞಾನಾತ್ ಮುಚ್ಯತೇಂಜಸ. ಮುಚ್ಯತೇಂಜಸ. ಯಾವುದಕ್ಕೂ ಅಂದರೆ ಆ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಮುಖಾರವಿಂದದಿಂದ ಬಂದರೂ ಕೂಡ ಅದನ್ನು ಬರೆದವರು ಮಾತ್ರ ವೇದವ್ಯಾಸ ಮುನಿಗಳು ಅಂತ ಹೇಳ್ತೀವಿ, ಅಂದರೆ ಹೇಳಿರುವವರು ಅಂತ. ವ್ಯಾಸ ವಿರಚಿತ ಗಣೇಶ ಲಿಖಿತ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ವ್ಯಾಸ ಮಹಾಮುನಿಗಳೇ ಇದನ್ನು ರಚನೆ ಮಾಡಿರುವುದರಿಂದ ಅವರ ಒಂದು ಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ ಈ ಪಾರಾಯಣಕ್ಕೆ ಮುಂಚೆ ಪ್ರವಚನವನ್ನು ನಮ್ಮ ಆಚಾರ್ಯರೀಗ ನೀಡಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸ ದೇವರ ದಿವ್ಯಾನುಗ್ರಹ ವಿಶೇಷದಿಂದ ಹಾಗೂ ಗುರುಗಳು ಕೊಟ್ಟಂತಹ ಯತ್ಕಿಂಚಿತ್ ಜ್ಞಾನದಿಂದ, ಅವರು ಬಹಳ ಜ್ಞಾನವನ್ನು ಕೊಟ್ಟಿದ್ದಾರೆ, ನಾವು ಪಡೆದಂತಹ ಸ್ವಲ್ಪ ಜ್ಞಾನ ಅಂತಹ ಗುರುಗಳ ಪರಮಾನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಯಥಾಶಕ್ತಿ ವ್ಯಾಖ್ಯಾನವನ್ನು ಪ್ರವಚನವನ್ನು ಮಾಡಲು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಪರಮಾತ್ಮ 27ನೆಯ ಶ್ಲೋಕದಲ್ಲಿ ತಾನು ಮಾಡುವಂತಹ ಮಾಯ ದ್ವಂದ್ವ ಮೋಹದ ಬಗ್ಗೆ ಹೇಳಿದ ಪರಮಾತ್ಮ. ಸುಖದ ಮೇಲಿನ ಇಚ್ಛೆಯನ್ನು ಕೊಡ್ತೇನೆ, ಹಾಗೆ ದುಃಖದ ಮೇಲಿನ ದ್ವೇಷವನ್ನು ನಾನೇ ನೀಡ್ತೇನೆ. ಈ ಸುಖ ಬೇಕೇ ಬೇಕು ಅಂತ ಬಯಸ್ತಾನೆ, ಈ ದುಃಖ ಬೇಡವೇ ಬೇಡ ಅಂತಲೂ ಅಂತಾನೆ. ಇದು ದ್ವಂದ್ವಮೋಹ. ಒಂದನ್ನು ಬಿಡೋದಿಲ್ಲ, ಎರಡೂ ಹಾಗೆ ಪರಮಾತ್ಮ ಹೇಳಿದಂತೆಯೇ ದ್ವಂದ್ವಮೋಹದಿಂದ ಕೂಡಿದ್ದೇನೆ. ಅವನು ಈ ಸಂಸಾರ ಚಕ್ರದಲ್ಲೇ ಪುನಃ ಪುನಃ ತಿರುಗ್ತಾನೆ. ಅಂದರೆ ಈ ಸಂಸಾರಕ್ಕೆ ಏನು ಕಾರಣ ಅಂತ ಪರಮಾತ್ಮ ಸ್ಪಷ್ಟವಾಗಿ ತಿಳಿಸಿದ. ಅದನ್ನು ಕೂಡ ಇಚ್ಛಾ ಅಂತ ಪರಮಾತ್ಮ ಹೇಳಿದ. ಇಚ್ಛಾದ್ವೇಷ ಸಮುತ್ಥೇನ ಅಂತ ಹೇಳಿ. ಇಚ್ಛಾ ಅಂತಂದರೆ ಏನು ಅಂತಂದರೆ ರಾಗ ಅಂತ ಹೇಳ್ತಾರೆ, ಅಂದರೆ ಅದರ ಮೇಲೇ ವ್ಯಾಮೋಹ. ಈ ರಾಗ ಶಬ್ದಕ್ಕೆ ಹೀಗೆ ತಿಳಿಸ್ತಾರೆ, ಅಶೋಭನೆ ಶೋಭನತ್ವಾಧ್ಯಾಸ ರಾಗ. ಯಾವುದು ಶೋಭನವಾದ ವಸ್ತುವಲ್ಲವೋ, ಯಾವುದು ಮಂಗಳವಾದ, ಯಾವುದು ಒಳ್ಳೆಯದಾದಂತಹ ವಸ್ತುವಲ್ಲವೋ ಅದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಇಟ್ಟುಕೊಳ್ಳೋದೇ ರಾಗ ಅಂತ ಕರೀತಾರೆ. ಇದೇ ಬೇಕು ಅಂತ ಹಠ ಮಾಡ್ತಾನೆ, ಆದರೆ ಆ ವಸ್ತು ಒಳ್ಳೆಯದಲ್ಲ. ಯಾವ ರೀತಿಯಾಗಿ ಮಗುವಿಗೆ ಜ್ವರ ಬಂದಿರ್ತದೆ, ಆದರೆ ಸಿಹಿಯಾದ ಪದಾರ್ಥವನ್ನೇ ಮಗು ಬೇಡ್ತದೆ. ಸಿಹಿಯಾದ ಪದಾರ್ಥ ಮಗುವಿಗೆ ಆ ಸಂದರ್ಭದಲ್ಲಿ ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಯಾವಾಗೂ ಒಳ್ಳೆಯದಲ್ಲ ಅಂತ, ಹೆಚ್ಚಿಗೆ ತಿಂದರೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ರೋಗಗ್ರಸ್ತವಾದಂತಹ ಸಮಯದಲ್ಲಿ ಪಥ್ಯದಿಂದ ಇರಬೇಕು, ಒಳ್ಳೆಯದಲ್ಲ. ಆದರೆ ಅದನ್ನೇ ಬೇಡ್ತಾನೆ. ಹೇಗೋ ಮಗುವಿಗೆ ಅದು ಯಾವ ರೀತಿಯಾಗಿ ಅಹಿತವೋ ಅದೇ ರೀತಿಯಾಗಿ ಸಂಸಾರಾವಸ್ಥೆಯಲ್ಲಿದ್ದೇವೆ ನಾವು ಮಕ್ಕಳೇ. ನಮಗೆ ರೋಗ ಅಂತಲೇ ಸಂಸಾರ ಎನ್ನುವಂತಹ ರೋಗ. ಈ ಸಂಸಾರಾವಸ್ಥೆಯಲ್ಲಿ ನಮಗೆ ನಾವು ಸ್ವೀಕರಿಸಬಾರದು ಯಾವುದು ಅಂತಂದರೆ ರಾಗ. ರಾಗ ಅಂತಂದರೆ ಕೇವಲ ಅದನ್ನು ಆಸಕ್ತಿ ಮಾತ್ರ ಅಂತಲ್ಲ, ಸ್ಪಷ್ಟವಾಗಿ ತಿಳಿಯಬೇಕು. ಅಶೋಭನೆ ಶೋಭನತ್ವಾಧ್ಯಾಸ, ಇದು ನಮಗೆ ಒಳ್ಳೆಯದಲ್ಲ, ಆದರೆ ಇದೇ ಬೇಕು ಅಂತ, ಇದೇ ಒಳ್ಳೆಯದು, ಇದೇ ನನಗೆ ಬೇಕು ಅಂತ ಹೇಳಿ ಯಾವನಾದರೆ ಬೇಡ್ತಾನೋ ಆ ಭಾವನೆಯನ್ನೇ ರಾಗ ಅಂತ ಕರೀತಾರೆ. ಅಂತಹ ರಾಗವನ್ನು ಮನುಷ್ಯ ತಾನು ಬೇಡ್ತಾನೆ ಅಂತ ಹೇಳ್ತಾರೆ. ಈ ಮನುಷ್ಯ ಬೇಡೋದು ಬೇಡದಿರುವುದು ಅದು ಹೇಗೆ ಅಂತ ಅನ್ನೋದಕ್ಕೆ ಒಂದು ಸುಂದರವಾದಂತಹ ಪ್ರಕ್ರಿಯೆಯನ್ನು ಅವರು ತೋರಿಸ್ತಾರೆ. ಒಂದು ಪದಾರ್ಥವನ್ನು ನೋಡಿ ಇದನ್ನು ಬೇಕು ಅಂತ ಹೇಗೆ ತಿಳ್ಕೊಳ್ತಾನೆ, ಹಾಗೇನೆ ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಅದು ಬೇಡ ಅಂತ ಹೇಗೆ ಅಂದ್ಕೊಳ್ತಾನೆ. ನಾವು ಅಥವಾ ನಮಗೆ ಇಂದ್ರಿಯ ಜಯ ಸಿಕ್ಕಾಗ ಅಥವಾ ಇಂದ್ರಿಯ ಜಯ ಸಿಗದಿರುವಾಗ ನಾವು
ಇಲ್ಲಿ ಹೇಳಿದಂತೆ ಬೇಕು ಬೇಡ ಅನ್ನೋದನ್ನು ನಾವು ಭಾವಿಸಿಬಿಡ್ತೇವೆ. ಆದರೆ ಅದು ಹೇಗಾಗತ್ತೆ ಅಂತಂದರೆ, ಯದಾ ಬಾಹ್ಯೇಂದ್ರಿಯಾಣಿ ವಿಷಯೈ ಸನ್ನಿಕೃಷ್ಯಂತೆ ತದಾ ತದ್ವಾರ ಮನಃ ತತ್ರ ಪ್ರವರ್ತತೆ. ಯಾವಾಗಾದರೆ ನಮ್ಮ ಹೊರಗಿನ ಇಂದ್ರಿಯಗಳು, ಚಕ್ಷುರಾದಿ ಇಂದ್ರಿಯಗಳು ವಿಷಯಗಳ ಜೊತೆಗೆ ಖಾದ್ಯ ಪದಾರ್ಥವೋ ಅಥವಾ ನೋಡಲಿಕ್ಕೆ ಸುಂದರ ಪದಾರ್ಥವೋ ಅಂತಹ ಪದಾರ್ಥಗಳ ಜೊತೆಗೆ ಸನ್ನಿಕೃಷ್ಟವಾದಾಗ ತದ್ವಾರ ಆ ಇಂದ್ರಿಯಗಳ ದ್ವಾರ ನಮ್ಮ ಮನಸ್ಸು ಆ ವಸ್ತುವಿನಲ್ಲಿ ಪ್ರವೃತ್ತಿಯನ್ನು ಹೊಂದದೆ. ಪ್ರವೃತ್ತೇ ಚ ಮನಸ್ಸಿ ರಾಗೋಭವತಿ. ನಮ್ಮ ಮನಸ್ಸು ಪ್ರವೃತ್ತವಾದಾಗ ರಾಗ ಅದರ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ಪಡಿತಾನೆ. ತತಃ ಆತ್ಮನಃ ಕ್ಷೋಭ ಇತ್ಯೇಷಃ ಇಂದ್ರಿಯಾಣಾಂ ಅವಿಜಯ. ಅವಾಗೆ ಆ ಪದಾರ್ಥ ಸಿಕ್ಕವರೆಗೂ ಕೂಡ ಅದನ್ನು ಅನುಭವಿಸ್ತಾನೆ, ಅದರ ಸುಖವನ್ನು ಸವಿತಾನೆ. ಯಾವಾಗಾದರೆ ಆ ಪದಾರ್ಥ ತನ್ನ ಕೈ ತಪ್ಪಿ ಹೋಗ್ತದೋ ಅವಾಗೆ ಭಾರೀ ಕ್ಷೋಭೆಯನ್ನು ಅನುಭವಿಸ್ತಾನೆ, ತುಂಬ ದುಃಖ ಪಡ್ತಾನೆ. ಅಶೋಭನೆ ಯಾವುದು ನಮಗೆ ಅಹಿತವೋ ಅಂತಹದರಲ್ಲಿ ಶೋಭನತ್ವಾಧ್ಯಾಸ ರಾಗ ಇದೆ. ಇಂದ್ರಿಯಾಣಾಂ ಅವಿಜಯ, ಇಂದ್ರಿಯಗಳನ್ನು ಗೆಲ್ಲದಿದ್ದಂತೆ. ಇದರ ವಿರುದ್ಧವಾಗಿ ಇಂದ್ರಿಯಗಳ ಜಯ ಹೇಗೆ ಅಂತ ಹೇಳ್ತಾರೆ, ಯದಾತು ಬಾಹ್ಯೇಂದ್ರಿಯಾಣಿ ವಿಷಯ ಸನ್ನಿಧಾನೇಪಿ ನ ತೈಹಿ ಸನ್ನಿಕೃಷ್ಯಂತೆ. ಯಾವಾಗಾದರೆ ಸುಂದರವಾದಂತಹ ವಸ್ತುಗಳನ್ನು ನೋಡಿದ್ವಿ, ನಮಗೆ ಬೇಕಾಗತ್ತೆ ಅಂತನ್ನುವ ಇರೋ ವಸ್ತುಗಳನ್ನು ನೋಡಿದ್ವಿ, ಆ ವಸ್ತುಗಳನ್ನು ನಮ್ಮ ಇಂದ್ರಿಯಗಳು ನೋಡಿದವು, ವಿಷಯಗಳ ಜೊತೆಗೆ ಸನ್ನಿಕರ್ಷವಾಯಿತು. ಸನ್ನಿಕರ್ಷವಾದರೂ ಕೂಡ ನಮ್ಮ ಮನಸ್ಸು ಅದರ ಬಗ್ಗೆ ಅದರ ಸೆಳೆತಕ್ಕೆ ಒಳಗಾಗಲಿಲ್ಲ. ಸನ್ನಿಕೃಷ್ಟಾವಪಿ ನ ಮನಃ ತದಭಿಮುಖ್ಯೇನ ಆಹರಂತಿ. ಇದು ಬಹಳ ಮುಖ್ಯ ಅಂತ ಭಾವಿಸೋದಿಲ್ಲ. ಅಂದರೆ ಒಂದು ಪದಾರ್ಥವನ್ನು ನೀವು ತಿನ್ನಿರಿ, ಆದರೆ ಇದೇ ಪದಾರ್ಥ ಬೇಕು ಅಂತೂ ಕಥಂಚಿತ್ ಭಾವಿಸಬಹುದು, ಆದರೆ ಈ ಪದಾರ್ಥವಿಲ್ಲದೆ ನಾನು ಜೀವಿಸಲು ಸಾಧ್ಯ ಇಲ್ಲ ಅಂತ ಇಟ್ಕೋಬೇಡ್ರಿ ಅಂತ ಹೇಳ್ತಾರೆ. ಹಾಗೇನಾದರೂ ಇಟ್ಕೊಂಡು ಬಿಟ್ಟರೆ ನಾವು ಏನೋ ಯಾವುದೋ ಒಂದು ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಅಥವಾ ಪಿತೃಕಾರ್ಯಗಳು ನಡೆಯುವಾಗ ಇಂಥವ್ರಿಗೆ ಇಷ್ಟು ಜನಕ್ಕೆ ಊಟ ಹಾಕಿಸ್ಬೇಕು ಅಂತಂತಾರೆ. ಆ ಊಟ ಹಾಕಿಸ್ಬೇಕು ಅಂತ ಅನ್ನೋದು ಕೂಡ ಇದುವೆಲ್ಲವೂ ಕೂಡ ಅಸತ್ಯ ಅಂತ ಆಗುತ್ತದೆ. ಅದಕ್ಕಾಗಿ ಹೇಳ್ತಾರೆ ಸನ್ನಿಕೃಷ್ಟಾವಪಿ, ಬ್ರಾಹ್ಮಣರಿಗೆ ಇತ್ಯಾದಿಗಳಿಗೆ ಊಟ ಹಾಕಬೇಕು, ಆದರೆ ಊಟ ಮಾಡುವವರು ಯಾವ ಭಾವನೆಯಿಂದ ಊಟ ಮಾಡಬೇಕು, ಇವನು ನನಗೆ ದೇವರ ಪ್ರಸಾದವನ್ನು ನೀಡ್ತಾ ಇದ್ದಾನೆ, ಇವನು ಕೊಟ್ಟ ಪ್ರಸಾದವನ್ನು ಸ್ವೀಕಾರ ಮಾಡುವುದು ನನ್ನ ಕರ್ತವ್ಯ, ನನ್ನ ಶರೀರಕ್ಕೆ ನನ್ನ ಪ್ರಾಣವನ್ನು ಧಾರಣೆ ಮಾಡುವುದಕ್ಕೆ ಈ ಶರೀರಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಮಾತ್ರ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ತಿಳಿದು ತಾನು ಊಟಾದಿಗಳನ್ನು ಮಾಡಬೇಕು, ತಾನು ಅನ್ನದಾನಾದಿಗಳನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಈಗ ತಾನು ಹೇಳಿಕೊಂಡಂತೆ ರುಚಿಯಾದಂತಹ ಪದಾರ್ಥಗಳನ್ನು ಕೇಳಿ ಕೇಳಿ ಮಾಡಿಸಿಕೊಳ್ಳು ತಿನ್ನುವುದು ಇದು ಅಧರ್ಮ, ಇದನ್ನೇ ರಾಗ ಅಂತ ಕರೀತಾರೆ. ಅದಕ್ಕಾಗಿ ಹೇಳ್ತಾರೆ ಯೋಹಿ ಯಂ ವ್ಯಾಕುಲಂ ಕರೋತಿ ಸಹ ತೇನ ವಿಜಿತಃ ಇತ್ಯುಚ್ಯತೆ. ಯಾವುದನ್ನು ವ್ಯಾಕುಲವಾಗಿ ಮಾಡ್ತದೋ ಭಯಗೊಳಿಸುತ್ತದೆಯೋ ಅದು ಗೆದ್ದಂತೆ. ಉದಾಹರಣೆಗೆ ಇಂದ್ರಿಯಗಳಿವೆ, ಇಂದ್ರಿಯಗಳು ಗೆದ್ದು ಬಿಟ್ಟವು, ಅಂದರೆ ಇಂದ್ರಿಯಗಳು ಅವು ಸೋತು ಹೋಗಿಬಿಟ್ವು. ಯಾವಾಗ ವಿಷಯಗಳ ಜೊತೆಗೆ ಸನ್ನಿಕೃಷ್ಟವಾಗಿ ಇಂದ್ರಿಯಗಳು ವಿಷಯದ ಮೇಲೆ ವ್ಯಾಮೋಹವನ್ನು ಪಡೆದು ನಮ್ಮ ಹತೋಟೆಯನ್ನು ತಪ್ಪಿಸಿ ವಿಷಯದ ಹಿಂದೆ ಮಾತ್ರ ಬಿದ್ದವು ಅಂತಂದರೆ ಅವಾಗೆ ಇಂದ್ರಿಯಗಳು ಸೋತವು, ಆ ವಿಷಯವು ಗೆದ್ದಿತು ಅಂತ ಅರ್ಥ. ಅದಕ್ಕಾಗಿ ಹೇಳ್ತಾರೆ ಆಹೃತೇಪಿ ಮನಸ್ಸಿ ನ ವಿಷಯರಾಗೋ ಜಾಗ್ಯತೆ ತದಾ ನ ಆತ್ಮನಃ ಕ್ಷೋಭ ಇತ್ಯೇಷಃ ಇಂದ್ರಿಯ ಜಯ. ಕಥಂಚಿತ್ ಈಗ ತಾನೇ ಹೇಳಿಕೊಂಡಂತೆ ಮತ್ತೊಬ್ಬರು ಯಾರೊಬ್ಬರು ಊಟಕ್ಕಾಗಿ ನಮಗೆ ಊಟ ಹಾಕುವಾಗ ಅವರ ಕೈಯಿಂದ ಅನ್ನವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭ ಇತ್ಯಾದಿಗಳಲ್ಲಿ ಅವರ ಕೈಯಿಂದ ಅನ್ನವನ್ನು ಸ್ವೀಕಾರ ಮಾಡುವುದು ಅಥವಾ ಅವರ ಕೈಯಿಂದ ದಾನಾದಿಗಳನ್ನು ತೆಗೆದುಕೊಳ್ಳುವುದು, ದಾನ ತೆಗೆದುಕೊಳ್ಳುವಾಗಲೂ ಕೂಡ ಆ ವಸ್ತುವಿನ ಮೇಲೆ ಯಾವ ವ್ಯಾಮೋಹವೂ ಇರಬಾರದು. ಆಹೃತೇತ ಮನಸ್ಸಿ ಅಕಸ್ಮಾತ್ತಾಗಿ ಆಯಾ ಪದಾರ್ಥಗಳನ್ನು ಸ್ವೀಕಾರ ಮಾಡಿಕೊಳ್ಳುವಾಗಲೂ ಕೂಡ ನ ವಿಷಯರಾಗೋ ಜಾಗತೆ, ಇದಿಲ್ಲದಿದ್ದರೆ ನನಗೆ ಬದುಕಲು ಸಾಧ್ಯ ಇಲ್ಲ ಅನ್ನುವ ಭಾವನೆ ಇರಬಾರದು. ತದಾ ನ ಆತ್ಮನಃ ಕ್ಷೋಭೋ ಭವತಿ, ಆತ್ಮನಿಗೆ ಯಾವ ವಿಧವಾದಂತಹ ಸುಖ ದುಃಖಗಳು ಇಲ್ಲ. ಈ ಪದಾರ್ಥ ಇದ್ದರೂ ಒಂದೇ, ಈ ಪದಾರ್ಥ ಇಲ್ಲದಿದ್ದರೂ ಒಂದೇ. ಈ ಪದಾರ್ಥ ಬರುವಕ್ಕಿಂತ ಮುಂಚೆ ತನ್ನ ಮಾನಸಿಕ ಸ್ಥಿತಿ ಏನಿತ್ತು ಅನ್ನುವುದನ್ನು ವಿವೇಚನೆ ಮಾಡಿಕೊಳ್ತಾನೆ. ನಮಗೆ ಚಪ್ಪಲಿ ಬಂದ ಕೂಡಲೇ ಕಾಲಿಗೆ ಪಾದರಕ್ಷೆಗಳನ್ನು ಹಾಕಿಕೊಂಡು ಬಿಸಿಲಲ್ಲಿ ಓಡಾಡ್ತೀವಿ. ಅಕಸ್ಮಾತ್ತಾಗಿ ಪಾದರಕ್ಷೆಗಳು ಕಳೆದು ಹೋದಾಗ ನಾವೇನು ಆಲೋಚನೆ ಮಾಡಬೇಕಂತಂದರೆ ಪಾದರಕ್ಷೆಗಳು ಇಲ್ಲದಿರುವ ಅವಸ್ಥೆಯನ್ನು ನಾವು ಕಂಡಿದ್ದೀವಲ್ಲ, ಹೀಗಾಗಿ ಅದೇ ಅವಸ್ಥೆ ಮತ್ತೆ ಬಂತು ಅಂತ ತಿಳ್ಕೊಂಡು ಆರಾಮಾಗಿ ಇದ್ದುಬಿಡ್ಬೇಕು. ಅವಾಗೂ ಬಿಸಿಲಿನಲ್ಲಿ ಹಿಂದೆ ಯಾವ ರೀತಿಯಾಗಿ ಅಭ್ಯಾಸಪೂರ್ವಕವಾಗಿ ಬಿಸಿಲಿನಲ್ಲಿ ಚಳಿಯಲ್ಲಿ ನಡೀತಾ ಇದ್ದೀವೋ ಇವಾಗೂ ಹಾಗೇ ಇದ್ದೀವಿ ಅಂತ ತಿಳಿದು ಮಾಡಿದರೆ ಇದೇ ಇಂದ್ರಿಯಗಳ ಜಯ
ಅವನು ಇಚ್ಛಾದ್ವೇಷ ಇವುಗಳ ಈ ದ್ವಂದ್ವಮೋಹವನ್ನು ದಾಟಿ ಮುಂದೆ ಹೋದಂತೆ ಆಗ್ತಾನೆ. ಬಾಹ್ಯೇಂದ್ರಿಯಾಣಾಂ ಶಕ್ತಿಕ್ಷಯಾತ್ ಮನಸಃ ರಾಗಕ್ಷಯಾಚ್ಚ. ಯಾಕೆ? ಬಾಹ್ಯೇಂದ್ರಿಯಗಳು ಏನು ಚಕ್ಷುರಾದಿ ಇಂದ್ರಿಯಗಳಿವೆಯೋ ಇವು ಶಕ್ತಿಯನ್ನು ಕಳೆದುಕೊಳ್ತವೆ. ಅವಾಗೆ ಮನಸ್ಸಿಗೂ ಕೂಡ ಅದರ ಮೇಲೆ ರಾಗ ಅಂತ ಅನ್ನೋದು ಕಡಿಮೆಯಾಗ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಮಾತ್ರ ಇರಬೇಕು ಅಂತ ಪರಮಾತ್ಮ ಈ ದ್ವಂದ್ವಮೋಹದ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ತಿಳಿಸಿ ಮತ್ತೆ ಹೇಳ್ತಾರೆ, ಈ ದ್ವಂದ್ವಮೋಹ ಬಗ್ಗೆ ಪರಮಾತ್ಮ ವೇದಾಂತ ಪರಿಭಾಷೆಯಲ್ಲಿ ವೇದಾಂತಿಕರು ಅಥವಾ ಜ್ಞಾನಕ್ಕಾಗಿ ಹಾತೊರೆಯುವವರು ಅವರು ಹೇಗೆ ದ್ವಂದ್ವಮೋಹಕ್ಕೆ ಸಿಲುಕ್ತಾರೆ? ಯಾಕೆಂದರೆ ಅವರಿಗೆ ಐಹಿಕವಾದಂತಹ ವಸ್ತುಗಳ ಬಗ್ಗೆ ಯಾವ ಪ್ರಯೋಜನ ಇಲ್ಲ, ಅದನ್ನು ಅಪೇಕ್ಷಿಸುವುದೂ ಇಲ್ಲ. ಆದರೆ ಪರಮಾತ್ಮನ ತತ್ವಜ್ಞಾನವನ್ನು ಸರಿಯಾಗಿ ತಿಳಿದುಕೊಳ್ಳದಿದ್ದರೆ ಅವರು ದ್ವಂದ್ವಮೋಹಕ್ಕೆ ಸಿಲುಕಿದಂತೇನೆ. ಪರಮಾತ್ಮ ಹೇಗಿದ್ದಾನೋ ಹಾಗೆ ಪರಮಾತ್ಮನನ್ನು ತಿಳಿಯಬೇಕು. ಪರಮಾತ್ಮ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಇತ್ಯಾದಿ ಶಾಸ್ತ್ರ ವೇದೋಕ್ತವಾಗಿ ಪರಮಾತ್ಮನನ್ನು ತಿಳಿಯಬೇಕು. ಹಾಗೆ ತಿಳಿಯದಿದ್ದರೆ ಯದಿದಂ ಕೇಚಿತ್ ಬ್ರೂಯು ಅನೈಪುಣಾಃ ಕಾಮಕ್ರೋಧಾದಿಭೂತತ್ವಾತ್ ಅಹಂಕಾರ ವಶಂಗತಾಃ ಅಂತ ಭಾಷ್ಯದಲ್ಲಿ ತಿಳಿಸ್ತಾರೆ. ಪರಮಾತ್ಮನನ್ನು ಅನೈಪುಣಾಃ ಸರಿಯಾಗಿ ತಿಳಿಯದಿದ್ದರೆ ಅವರೇನಾಗ್ತಾರೆ? ಕಾಮಕ್ರೋಧಾದಿ ವಶರಾಗಿ ಅಹಂಕಾರಕ್ಕೆ ವಶರಾಗಿ ಪರಮಾತ್ಮನನ್ನು ಸರಿಯಾಗಿ ತಿಳಿದಿಲ್ಲ. ಅವರಿಗಿದೇ ದ್ವಂದ್ವಮೋಹ. ಅವರಿಗೆ ಐಹಿಕವಾದಂತಹ ವಸ್ತುಗಳಿಂದ ಮೋಹ ಬರುವುದಿಲ್ಲ. ಅವರು ಅದನ್ನು ಆ ಪರಿಧಿಯನ್ನು ದಾಟಿ ಇನ್ನೂ ಉಚ್ಚ ಸ್ಥಿತಿಯಲ್ಲಿದ್ದಾರೆ. ಐಹಿಕವಾದಂತಹ ವಸ್ತುಗಳ ಭೋಗವನ್ನು ಸರ್ವಥಾ ಅಪೇಕ್ಷಿಸುವುದಿಲ್ಲ. ಆದರೆ ಅವರು ಈ ವಸ್ತುಗಳ ಬಗ್ಗೆ ವ್ಯಾಮೋಹವನ್ನು ಬಿಟ್ಟಿದ್ದಕ್ಕೆ ಪರಮಾತ್ಮನನ್ನು ಸರಿಯಾಗಿ ತಿಳಿಯಬೇಕು ಅಂಥೇಳಿ ಆ ಪರಮಾತ್ಮನನ್ನೇ ಸರಿಯಾಗಿ ತಿಳಿಯದಿದ್ದ ಮೇಲೆ ಈ ವಸ್ತುಗಳ ಬಗ್ಗೆ ವ್ಯಾಮೋಹ ಇದ್ದರೇನು ಬಿಟ್ಟರೇನು? ಹೀಗಾಗಿ ಸ್ಪಷ್ಟವಾಗಿ ತಿಳಿಯುವಂತಹ ವಿಷಯ ಸರ್ವಥಾ ಪರಮಾತ್ಮನನ್ನು ಸರಿಯಾಗಿ ತಿಳಿಯಬೇಕು ಅಂತ ಪರಮಾತ್ಮ ಇಲ್ಲಿ ತಿಳಿಸ್ತಾನೆ. ಇಲ್ಲಿ ತಿಳಿಸಿದ ಮೇಲೆ ಇನ್ನು ಜೀವ ತಾನು ಯಾವ ರೀತಿಯಾಗಿ ಜೀವನಿಗೂ ಹಾಗೂ ಪರಮಾತ್ಮನಿಗೂ ದ್ವಂದ್ವಮೋಹ ಅಂತ ಇಲ್ಲಿ ಹೇಳಿದಲ್ಲ, ಏನಿದು ದ್ವಂದ್ವಮೋಹ? ವೇದಾಂತ ಮಾರ್ಗದಲ್ಲಿ ಜ್ಞಾನ ಮಾರ್ಗದಲ್ಲಿ ಪ್ರವೃತ್ತನಾದಂತಹ ವ್ಯಕ್ತಿ ಪರಮಾತ್ಮನನ್ನು ಹೇಗೆ ತಿಳಿಯಬೇಕು ಅಂದರೆ ಸ್ಪಷ್ಟವಾಗಿ ಹೇಳ್ತಾರೆ, ಇಚ್ಛಾದ್ವೇಷೋತ್ಪನ್ನ ದ್ವಂದ್ವಮೋಹೇನ ಜೀವೇಶ್ವರೋ ತದ್ಧರ್ಮಭೂತಾನಿ. ಇಚ್ಛಾದ್ವೇಷ ಇವುಗಳಿಂದ ಬಂದಂತಹ ದ್ವಂದ್ವಮೋಹ, ಈ ದ್ವಂದ್ವಮೋಹದಿಂದ ಸ್ಪಷ್ಟವಾಗ್ತದೆ ಪರಮಾತ್ಮ ಅವನ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು, ಅವನಲ್ಲಿ ಇರುವಂತಹ ವಿಶಿಷ್ಟವಾದಂತಹ ಧರ್ಮಗಳೇನು, ಅವನಲ್ಲಿ ಇಲ್ಲದ ನನ್ನಲ್ಲಿರುವ ಧರ್ಮಗಳೇನು, ಅವನಿಗೆ ನನಗೆ ಎಷ್ಟು ವೈಷಮ್ಯ ಇದೆ. ಅದಕ್ಕೆ ಹೇಳ್ತಾರೆ ಸರ್ವಜ್ಞತ್ವ ಅಲ್ಪಜ್ಞತ್ವ. ಅವನ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ಒಂದು ವೇದದ ಒಂದು ಶಾಖೆಯನ್ನು ಓದುವುದಕ್ಕೆ ನಾವೆಷ್ಟೋ ಕಷ್ಟಪಡ್ತೀವಿ, ಅದರ ಜ್ಞಾನ ದೂರ. ಆ ಶಾಖೆಯನ್ನು ಓದೋದೇ, ಅದರ ಮಂತ್ರಭಾಗವನ್ನು ಓದೋದೇ ನಮಗೆ ತುಂಬ ಕಷ್ಟಕರ. ಪರಮಾತ್ಮ ಅನಂತವಾದಂತಹ ವೇದವನ್ನು ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಅನಂತವಾದಂತಹ ತನ್ನ ಮುಖಗಳಿಂದ ಉಚ್ಚಾರಣೆ ಮಾಡ್ತಾನೆ ಇರ್ತಾನೆ. ಅಂದಮೇಲೆ ಆ ಪರಮಾತ್ಮ ಸರ್ವಜ್ಞನಾದ, ನಾವು ಅಲ್ಪಜ್ಞರು. ಅತಿ 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 ಅತಿಯಾದಂತಹ ಅಲ್ಪಜ್ಞಾನ ನಮಗಿದೆ. ಈ ವಿಧವಾದಂತಹ ವೈಷಮ್ಯ ಪರಮಾತ್ಮ ಜೀವೇಶ್ವರರಲ್ಲಿ ಇದೆ. ಮತ್ತು ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ನಾವು ಪರತಂತ್ರರಾಗಿದ್ದೇವೆ. ಸ್ವಾತಂತ್ರ್ಯಾತ್ ಪಾರತಂತ್ರ್ಯಾಚ್ಚ. ಅವನು ಸ್ವತಂತ್ರ. ಹೇಗೆ ಸ್ವತಂತ್ರ? ಯಾವ ರೀತಿಯಾಗಿ ಅವನ ಸ್ವಾತಂತ್ರ್ಯವನ್ನು ನಾವು ತಿಳಿಯಬಹುದು? ಇವತ್ತು ನಾನು ಸರಿಯಾಗಿ ಊಟ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟೆ. ಬೇಕಾದಂತಹ ಪದಾರ್ಥಗಳನ್ನು ಅಂಗಡಿಗೆ ಹೋಗಿ ಎಲ್ಲ ನಾಡು ತಗೊಂಬಂದೆ. ನನಗೆ ಬೇಕಾದ ಅಡಿಗೆಯನ್ನು ಮಾಡಿಸಿಕೊಂಡೆ. ನನ್ನ ಇಚ್ಛೆ ಏನು? ನಾನು ಇವತ್ತು ಸರಿಯಾಗಿ ಇಂತಹ ಪದಾರ್ಥಗಳನ್ನು ತಿನ್ನಬೇಕು ಅಂಥೇಳಿ ರುಚಿಯಾದ ಅಡಿಗೆಯನ್ನು ಕೂಡ ಮನೆಯಲ್ಲಿ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಇನ್ನೇನು ಊಟಕ್ಕೆ ಕೂಡಬೇಕು. ಊಟಕ್ಕೆ ಕೂತ ಮೇಲೆ ಯಾರೋ ಬಂದರು, ಏನೋ ಹೇಳಿದ್ರು, ನಾವು ಊಟದಿಂದ ಎದ್ದು ಹೊರಗೆ ಓಡಿದ್ವಿ. ಇದರಿಂದ ಗೊತ್ತಾಗ್ತದೆ, ಇಂತಹ ಅನೇಕ ವೃತ್ತಾಂತಗಳಿಂದ ಗೊತ್ತಾಗ್ತದೆ, ನಾವು ಸರ್ವಥಾ ಪರತಂತ್ರರೇ, ಎಂದೆಂದಿಗೂ ಪರತಂತ್ರರೇ. ನಾವು ಯಾವ ವಿಷಯಕ್ಕೂ ಸ್ವಾತಂತ್ರ್ಯ ಇಲ್ಲ ಮನುಷ್ಯನಿಗೆ. ಯಾಕೆ? ಬೆಳಿಗ್ಗೆದ್ದಾಗಿನಿಂದ ಮನುಷ್ಯ ತನ್ನ ಉದ್ಯೋಗಕ್ಕಾಗಿ ತಾನು ಹಾತೊರಿತಾನೆ, ಮತ್ತೊಬ್ಬರ ಹತ್ರ ಹೋಗಿ ಕೈ ಚಾಚುತ್ತಾನೆ. ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತಾರೆ, ಇಡೀ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು, ಕಂಪನಿಗಳನ್ನು ತಮ್ಮ ಕಣ್ಸಣ್ಣೆಯಿಂದ ನಡೆಸ್ತಾರೆ. ಆದರೆ ಅವರು ಕೂಡ ಮತ್ತೊಬ್ಬರ ಅಧೀನರಾಗಿರ್ತಾರೆ. ಸಣ್ಣ ಸಣ್ಣ ಕೆಲಸಗಾರರಿರ್ತಾರೆ, ಅವರ ಅಧೀನರಾಗಿ ದೊಡ್ಡ ಅಧಿಕಾರಿಗಳಿರ್ತಾರೆ. ಅಕಸ್ಮಾತ್ ಅವರೇ ಕೈ ಬಿಟ್ಟು ಹೋದರೆ ದೊಡ್ಡವರ ಗತಿ ಏನಾಗಬೇಕಾಗ್ತದೆ? ಹೀಗಾಗಿ ನಮ್ಮ ಪಾರತಂತ್ರ್ಯ ಅಂತ ಅನ್ನೋದು ಅನೇಕ ಸಲ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಾವು ಅಂದುಕೊಂಡಿದ್ದು ಆಗಲಿಲ್ಲ.
ನಾವು ಮತ್ತೊಬ್ಬರ ಹತ್ರ ಕೈ ಚಾಚ್ತಾ ಇದ್ದೇವೆ, ಅವನು ಅವನ ಮೇಲಿನವರ ಹತ್ರ, ಅವನ ಮೇಲಿನವರ ಹತ್ರ, ಹೀಗೆ ಹೋಗಿ 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 ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ದಾಟಿ ಕೊನೆಗೆ ನಾವೆಲ್ಲರೂ ಕೂಡ ಅಧೀನರಾಗಬೇಕಾದದ್ದು ಪರಮಾತ್ಮನ ಹತ್ರ ಮಾತ್ರ. ಅಕಸ್ಮಾತ್ತಾಗಿ ನಾವು ಈ ಪರಮಾತ್ಮನ ಸ್ವಾತಂತ್ರ್ಯವನ್ನು ತಿಳಿದಿಲ್ಲ ಅಂತಂದರೆ ನಾವು ದ್ವಂದ್ವಮೋಹಕ್ಕೆ ಸಿಲುಕಿದ್ದೇವೆ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ. ಹಾಗೆ ಪರಮಾತ್ಮ ಸರ್ವಶಕ್ತ, ನಾವು ಅಲ್ಪಶಕ್ತರು. ಈ ರೀತಿಯಾದಂತಹ ಅನೇಕ ಗುಣಗಳು, ಒಂದಲ್ಲ ಎರಡಲ್ಲ ಅನೇಕ ಗುಣಗಳಿವೆ. ಅನೇಕ ಗುಣಗಳಿಂದಾಗಿ ಪರಮಾತ್ಮನ ಹಾಗೂ ನಮ್ಮಲ್ಲಿರುವಂತಹ ವೈಷಮ್ಯವನ್ನು ತಿಳಿದು ದ್ವಂದ್ವಾನಿ ತದ್ವಿಷಯ ಮಿಥ್ಯಾಜ್ಞಾನೇನ ಸರ್ವಭೂತಾನಿ ಸರ್ಗಕಾಲಂ ಆರಭ್ಯೈವ ಸಮ್ಮೋಹಂ ಉಕ್ತದ್ವಂದ್ವಮೋಹ ಮೋಹದಾಢ್ಯಂ ಯಾಂತಿ. ಈ ಎಲ್ಲ ಮೋಹನೆಯನ್ನು ಪರಮಾತ್ಮ ಮಾಡುವಂತಹ ದ್ವಂದ್ವಮೋಹ ಯಾವಾಗ ಆರಂಭ ಆಗ್ತದೆ? ನಮಗೆ ಸೃಷ್ಟಿ ಆದ ಮೇಲೆ, ಸೃಷ್ಟಿಯಕ್ಕಿಂತ ಮುಂಚೆ ಅಲ್ಲ, ಸೃಷ್ಟಿ ಆದ ಮೇಲೆ ಮಾತ್ರ. ಸೃಷ್ಟಿಯ ಆರಂಭದಿಂದ ನಮಗೆ ಈ ದ್ವಂದ್ವಮೋಹ ಅಂತ ಅನ್ನೋದನ್ನು ಪರಮಾತ್ಮ ನಮಗೆ ನೀಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮ ಇಂತಹ ಮೋಹವನ್ನು ನಮಗೆ ನೀಡಬೇಡ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಹೇಗೆ ಪ್ರಾರ್ಥನೆ ಮಾಡಬೇಕು? ದಾಸರಾಯರು ಹೇಳ್ತಾರೆ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಸ್ವಾಮಿ, ನಿನ್ನತ್ರ ಕೇಳಬೇಕು ಅಂತಂದರೆ ನನಗೆ ಬಾಯಿ ಇಲ್ಲ. ಯಾಕೆ? ಬೆಳಿಗ್ಗೆದ್ದಾಗಿನಿಂದ ನಾವು ಇದು ಅದು ಕ್ಷಣ ಕ್ಷಣಕ್ಕೆ ಮತ್ತೊಂದು ಬೇಡ್ತಾನೆ ಇರ್ತೇವೆ. ಬೆಳಿಗ್ಗೆ ಹೇಳ್ತೇವೆ, ಪರಮಾತ್ಮ ಇವತ್ತು ನನಗೆ ಒಳ್ಳೆ ಹಣವನ್ನು ಕೊಡು ಅಂತ ಬೇಡ್ತೇವೆ. ಪರಮಾತ್ಮ ಹಣವನ್ನು ನೀಡ್ತಾನೆ. ಪರಮಾತ್ಮ ಒಳ್ಳೆ ಊಟ ಕೊಡು, ಊಟವನ್ನು ನೀಡ್ತಾನೆ. ಸುತಮೋಹ, ಸತಿಮೋಹ, ಬಂಧು ಬಳಗರ ಮೋಹ, ಹೀಗೆ ಅನೇಕ ಮೋಹ, ಭೂಮೋಹ, ಧನಮೋಹ, ಯಾವ ಮೋಹವನ್ನು ಬಿಡುವುದಿಲ್ಲ ಮನುಷ್ಯ. ಕ್ಷಣಕ್ಕೂ ತಾನು ಹೊರಗೆ ಹೇಳುವುದು ಕಡಿಮೆ, ಮನಸ್ಸಿನಲ್ಲಿ ತುಂಬ ಅಂದ್ಕೊಳ್ತಾನೆ. ಮಾನಸಿಕ ಅದೇನು ಇಚ್ಛೆಗಳಿರ್ತವೋ ಅದು ಬಹಳ ವಿಸ್ತಾರವಾಗಿರ್ತವೆ. ಮನಸ್ಸಿನಲ್ಲಿ ಬೇಡ್ತಾ ಹೋಗ್ತಾನೆ. ಅದಕ್ಕೆ ಪಾರು ಇಲ್ಲ, ಅದಕ್ಕೆ ಅಂತ್ಯ ಇಲ್ಲ. ಪರಮಾತ್ಮ, ಹೀಗೆ ನಾನು ಬೇಡಿದರೂ ಕೂಡ ನೀನು ನನಗೆಲ್ಲವನ್ನೂ ನೀಡ್ತಾ ಇದ್ದಿ. ನಿನ್ನ ಕರುಣೆಗೆ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ನಿನ್ನ ಕರುಣೆ ಎಷ್ಟು ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ಬಾಯಿಲ್ಲ. ಆ ಹಾಡಿನಲ್ಲಿ ಪೂರ್ತಿಯಾಗಿ ಮನುಷ್ಯ ಎಷ್ಟು ವಿಧವಾದಂತಹ ಮೋಹಗಳಿಗೆ ಒಳಗಾಗ್ತಾನೆ ಅನ್ನುವುದನ್ನು ಸ್ಪಷ್ಟೀಕರಿಸ್ತಾರೆ. ಅಷ್ಟು ಮೋಹಗಳನ್ನು ಪರಮಾತ್ಮ ನಾವು ಪಡೆದಿದ್ದೇವೆ. ಹೀಗಾಗಿ ನಮ್ಮ ಈ ಎಲ್ಲ ಮೋಹವನ್ನು ಪರಿಹಾರ ಮಾಡು. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಪರಮಾತ್ಮ ಹೇಳ್ತಾನೆ, ಇಂತಹ ಇಚ್ಛಾ ದ್ವೇಷ ಇವುಗಳಿಂದ ಬಂದಂತಹ ದ್ವಂದ್ವಮೋಹ, ಈ ದ್ವಂದ್ವಮೋಹಕ್ಕೆ ಸಿಲುಕಿ ಎಲ್ಲರೂ ಕೂಡ ಸೃಷ್ಟಿಯಾದ ಮೇಲೆ ಇದೇ ಸಂಸಾರ ಚಕ್ರದಲ್ಲಿ ಒದ್ದಾಡ್ತಾರೆ. ಇದರಿಂದ ಹೊರಗೆ ಬರುವವರು ತುಂಬ ಕಡಿಮೆ ಅಂತ ಪರಮಾತ್ಮ 27ನೆಯ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸಿದ ಮೇಲೆ 28ನೆಯ ಶ್ಲೋಕಕ್ಕೆ ಸ್ವಲ್ಪ ಉಪೋದ್ಘಾತವನ್ನು ನೀಡ್ತಾರೆ. ಅಲ್ಲ, ಹಿಂದಿನ ಶ್ಲೋಕದಲ್ಲಿ ಇಚ್ಛಾದ್ವೇಷ ಸಮುತ್ತೇನ ಅನ್ನುವ ಹಿಂದಿನ 27ನೇ ಶ್ಲೋಕದಲ್ಲಿ ಪರಮಾತ್ಮ ಹಾಕಿದಂತಹ ಇಚ್ಛಾದ್ವೇಷ ಎನ್ನುವಂತಹ ಸಮೂಹಕ್ಕೆ ಸಿಲುಕಿ ಸಮಸ್ತ ಜೀವರಾಶಿಗಳು ಕೂಡ ಸಂಸಾರ ಚಕ್ರದಲ್ಲೇ ಇರ್ತಾರೆ ಅಂತ ಪರಮಾತ್ಮ ತಿಳಿಸಿದ. ಅದಕ್ಕೆ ಪ್ರಶ್ನೆ ಬರ್ತದೆ, ಸರ್ವಭೂತಾನಿ ಸಮ್ಮೋಹಂ ಯಾಂತಿ ಚೇತ್ ಲುಪ್ತೋದ್ಭುಕ್ತಿ ಮಾರ್ಗ. ಎಲ್ಲ ಪ್ರಾಣಿಗಳು ಕೂಡ ಅಕಸ್ಮಾತ್ತಾಗಿ ಎಲ್ಲವೂ ಕೂಡ ಈ ಸಮೂಹಕ್ಕೆ ಒಳಗಾಗಿ ಯಾವಾಗಲೂ ಸಂಸಾರದಲ್ಲೇ ಇರುವುದಾದರೆ ಮೋಕ್ಷ ಅಂತನ್ನೋದು ಯಾಕೆ ಬೇಕು? ಮೋಕ್ಷಕ್ಕೆ ಹೋಗುವರಿದ್ದರೆ, ಅಂದರೆ ಈ ಸಂಸಾರವನ್ನು ದಾಟಿ ಮೇಲೆ ಹೋಗುವರಿದ್ದರೆ ಅವರಿಗೆ ತಾನೇ ಮೋಕ್ಷ. ಅಂದಮೇಲೆ ನೀವು ಯಾರಿಗಾಗಿ ಮೋಕ್ಷ ಹೇಳ್ತಾ ಇದ್ದೀರಿ ಅಂತ ಕೇಳಿದಾಗ, ದ್ವಂದ್ವಮೋಹರಹಿತಾಶ್ಚ ಕೇಚಿತ್ ಸಂತಿ. ನೋಡಪ್ಪ, ಯಾವ ರೀತಿಯಾಗಿ ಇಚ್ಛಾದ್ವೇಷಕ್ಕೆ ಒಳಗಾಗಿ ಸಂಸಾರದಲ್ಲಿ ಇರುವವರು ಕೆಲವರಿದ್ದಾರೋ, ಎಲ್ಲರೂ ಅಲ್ಲ. ಈ ನಿತ್ಯ ಸಂಸಾರಿಗಳಂತ ಕೆಲವರು ಮಾತ್ರ ಜೀವರಿರ್ತಾರೆ. ಇನ್ನು ಮುಕ್ತಿಯೋಗ್ಯರು ಕೂಡ ಕೆಲವರಿರ್ತಾರೆ. ಅವರ ಬಗ್ಗೆ ಕೂಡ ಪರಮಾತ್ಮ ಈ ಶ್ಲೋಕದಲ್ಲಿ 28ನೇ ಶ್ಲೋಕದಲ್ಲಿ ತಿಳಿಸ್ತಾನೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ ಭಜಂತೆ ವಾಂ ದೃಢವ್ರತಾಃ. ಅರ್ಜುನ, ಯೇಷಾಂ ಪುಣ್ಯಕರ್ಮಣಾಂ ಜನಾನಾಂ ಪಾಪಂ ಅಂತಂ ಗತಂ ನಷ್ಟಂ. ಯಾರ ಪುಣ್ಯವನ್ನು ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಂಡಿದ್ದಾರೋ ಅವರ ಪಾಪ ಎಲ್ಲ ಹೋಗಿಬಿಟ್ಟಿದೆ. ಅವರ ಪುಣ್ಯದ ರಾಶಿಯಿಂದಾಗಿ ಪಾಪ ಎಲ್ಲ ಕಳೆದು ಹೋಯಿತು. ಏನು ಪುಣ್ಯದ ರಾಶಿ? ಆ ಪುಣ್ಯದ ರಾಶಿ ಫಲ ಏನು? ಯಾಕೆ ಪುಣ್ಯ ರಾಶಿಯಿಂದಾಗಿ ಪಾಪ ಎಲ್ಲ ಹೋಯಿತು ಅಂದರೆ ಪರಮಾತ್ಮನ ಅಪರೋಕ್ಷ ಜ್ಞಾನ, ಪರಮಾತ್ಮನ ಸಾಕ್ಷಾತ್ಕಾರ. ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು. ಪರಮಾತ್ಮನ ಸಾಕ್ಷಾತ್ಕಾರ ಆದರೆ ಏನಾಗುತ್ತೆ ಗೊತ್ತಾ? ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ.
ನಮ್ಮ ಹೃದಯ ವಿಶಾಲವಾಗಿ ಬಿಡ್ತದೆ. ಹೃದಯ ವಿಶಾಲ ಅಂದರೆ ಮನೋಹೃದಯ, ಅಂತಃಕರಣ ವಿಶಾಲವಾಗಿ ಬಿಡ್ತದೆ. ಅವಾಗ ಏನಾಗ್ತದೆ, ಯಾವುದು ಐಹಿಕವಾದಂತಹ ಯಾವ ಸುಖ ದುಃಖಗಳನ್ನು ಹಿಡಿಸ್ಕೊಳ್ಳೋದಿಲ್ಲ ಮನುಷ್ಯ, ಶುದ್ಧನಾಗಿ ಬಿಡ್ತಾನೆ. ಛಿದ್ಯಂತೆ ಸರ್ವ ಸಂಶಯ, ಅಷ್ಟರವರೆಗೂ ಏನೇನೋ ಸಂಶಯಗಳಿರ್ತವೆ. ಪರಮಾತ್ಮ ಸರ್ವೋತ್ತಮನೋ ಅಲ್ಲವೋ, ಅವನು ಸರ್ವಜ್ಞನೋ ಅಲ್ಲವೋ, ಅಂತ ವೇದಗಳು ಅನಂತವೋ ಅಲ್ಲವೋ, ವೇದಗಳು ಪ್ರಮಾಣವೋ ಅಲ್ಲವೋ, ಹೀಗೆ ಏನೋ ಕಾಲವಶ ಅಥವಾ ಮತ್ತೊಬ್ಬರ ಮಾತಿನಿಂದಾಗಿ ಅನೇಕ ಸಂಶಯಗಳು ಬಂದಿರಬಹುದು, ಬಂದಿರದಿರಬಹುದು. ಅಕಸ್ಮಾತ್ ಸಂಶಯಗಳಿದ್ದರೆ ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಹೊರಟೋಗ್ಬಿಡ್ತವೆ. ಎಲ್ಲ ವಿಷಯಗಳ ಬಗ್ಗೆ ಸ್ಪಷ್ಟವಾದಂತಹ ತಿಳಿಯಾದಂತಹ ಜ್ಞಾನವನ್ನು ಪಡೀತಾನೆ. ತಸ್ಮಿನ್ ದೃಷ್ಟೇ ಪರಾವರೆ, ಯಾವಾಗಾದರೆ ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಎಲ್ಲ ಅವನ ಪಾಪಗಳೆಲ್ಲವೂ ಕೂಡ ನಷ್ಟವಾಗಿ ಹೋಗ್ತವೆ. ಪರಮಾತ್ಮ ಅದೇ ವಿಷಯವನ್ನು ಹೇಳಿದ, ಪಾಪಂ ಅಂತಗತಂ, ಅವರ ಪಾಪವೆಲ್ಲವೂ ಕೂಡ ನಷ್ಟವಾಗಿ ಹೋಯಿತು. ತಸ್ಮಿನ್ ದೃಷ್ಟೇ ಪರಾವರೆ, ಆ ಪರಮಾತ್ಮನನ್ನು ಕಂಡರಲ್ಲವ, ಆ ಕಂಡ ಫಲಕ್ಕಾಗಿ ಇವನ ಎಲ್ಲ ಪಾಪವುಗಳು ಕೂಡ ಹೋಗಿದೆ. ಅಂತಹ ಅವರು ತೇ ದ್ವಂದ್ವಮೋಹ ನಿರ್ಮುಕ್ತಾಹ, ಹಿಂದೆ ಹೇಳಿದಂತಹ ಇಚ್ಛಾದ್ವೇಷ ಎನ್ನುವಂತಹ ದ್ವಂದ್ವಮೋಹ ಏನಿದೆಯೋ ಆ ದ್ವಂದ್ವಮೋಹದಿಂದ ವಿಮುಕ್ತರಾಗಿ ಪ್ರಾಗುಕ್ತ ದ್ವಿವಿಧ ದ್ವಂದ್ವ ವಿಷಯ ಮಿಥ್ಯಾಜ್ಞಾನಹೀನಾ ದೃಢವ್ರತಾ ಸಂತಹ ಮಾಂ ಭಜಂತೆ, ಎಲ್ಲವನ್ನು ಬಿಟ್ಬಿಡ್ತಾರೆ ಅವರು ಪೂರ್ಣ ನಿವೃತ್ತಿ ಮಾರ್ಗಕ್ಕೆ ಬಂದುಬಿಡ್ತಾರೆ. ಸ್ಪಷ್ಟವಾಗಿ ತಿಳಿಯಬೇಕು, ನಮ್ಮ ಮನೆಯಲ್ಲೂ ಕೂಡ ಅಕಸ್ಮಾತ್ತಾಗಿ ಕೆಲವರು ಹಿರಿಯರು ಯಾರಾದರೂ ಇರ್ಬೋದು, ಅವರು ಯಾವುದನ್ನು ಹಿಡಿಸ್ಕೊಳ್ಳೋದಿಲ್ಲ. ನಾವು ಅವ್ರನ್ನ ಬೈತೇವೆ, ಪಾಪ ನೀವು ಯಾವುದು ಹಿಡಿಸ್ಕೊಳ್ಳೋದಿಲ್ಲ ಅಂಥೇಳಿ. ಆದರೆ ಯಾವುದು ಹಿಡಿಸಿಕೊಳ್ಳದಿರುವಿಕೆ ಅಂದರೆ, ಹಿಡಿಸ್ಕೊಳ್ಳೋದಿರುವಿಕೆ ಅಂದರೆ ಜವಾಬ್ದಾರಿ ತಗೊಳ್ಳೋದಿಲ್ಲ ಅಂತಲ್ಲ, ಅವರ ಜವಾಬ್ದಾರಿ ಮುಗಿತು. ಜವಾಬ್ದಾರಿ ಮುಗಿದ ಮೇಲೆ ಕೇವಲ ಪರಮಾತ್ಮನಲ್ಲಿ ರತಿಯನ್ನು ಹೊಂದಿ ಪರಮಾತ್ಮನಲ್ಲಿ ಮಾತ್ರ ಆಸಕ್ತರಾಗಿ ತತ್ವಜ್ಞಾನಪರರಾಗಿ ಐಹಿಕವಾದಂತಹ ವಿಷಯಗಳನ್ನು ಬಿಡುವುದಂತ ಅನ್ನೋದು ದೊಡ್ಡ ಗುಣವಾಗಿದೆ. ಪರಮಾತ್ಮ ಅದೇ ವಿಷಯವನ್ನು ಹೇಳ್ತಾನೆ, ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣ, ಯಾರು ಬಹಳ ಪುಣ್ಯವನ್ನು ಮಾಡಿ ಅವರ ಪಾಪವೆಲ್ಲವೆಲ್ಲ ಕಳೆದುಕೊಂಡಿದ್ದಾರೋ ತೇ, ಅಂತಹವರು, ಅಂತಹ ಪಾಪವನ್ನು ಕಳೆದುಕೊಂಡು ಪುಣ್ಯವನ್ನು ಮಾಡಿದವರು ದ್ವಂದ್ವಮೋಹ ನಿರ್ಮುಕ್ತಾಹ, ಈ ದ್ವಂದ್ವಮೋಹಕ್ಕೆ ಸಿಲುಕದೇನೆ ದೃಢವ್ರತಾಹ, ಅತ್ಯಂತ ದೃಢವಾದಂತಹ ಮನಸ್ಸು ಉಳ್ಳವರಾಗಿ ಮಾಂ ಭಜಂತೆ, ನನ್ನನ್ನು ಹೊಂತಾರೆ. ಹೀಗಾಗಿ ಪ್ರಶ್ನೆ ಏನು ಬಂತು, ಮೋಕ್ಷ ಯಾರಿಗೆ ಅಂತ ಬಂತು. ಇವರಿಗಾಗಿ ಮೋಕ್ಷ, ಯಾರು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದಿರ್ತಾರೋ ಅವರಿಗಾಗಿ ಮೋಕ್ಷ ಅಂತ ಪರಮಾತ್ಮ ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾಹ ಭಜಂತೆ ಮಾಂ ದೃಢವ್ರತಾಹ ಅನ್ನುವ ಶ್ಲೋಕದಲ್ಲಿ ಪರಮಾತ್ಮ ತಾನು ತಿಳಿಸ್ತಾನೆ. ತಿಳಿಸಿದ ಮೇಲೆ ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ಭಗವದ್ಭಜನೆ ಕಿಂ ಫಲಂ ಭವತಿ ಇತ್ಯತಃ ಪ್ರಾಗುಕ್ತ ಭಜನಾನುವಾದೇನ ತಸ್ಯ ಬ್ರಹ್ಮಜ್ಞಾನ ರೂಪಂ ಫಲಂ ಆಹ. ಎಲ್ಲ ಕಡೆಗೂ ಹೇಳ್ತಾರೆ, ಶ್ರೋತವ್ಯ ಮಂತವ್ಯೋ ನಿಧಿಧ್ಯಾಸಿತವ್ಯ, ಆ ಪರಮಾತ್ಮನ ಬಗ್ಗೆ ಕೇಳಿರಿ, ಆ ಪರಮಾತ್ಮನ ಸ್ಮರಣೆ ಮಾಡಿರಿ. ಯಾಕೆ ಪರಮಾತ್ಮನ ಸ್ಮರಣೆ ಯಾಕೆ ಮಾಡಬೇಕು, ಏನಿದೆ ಪರಮಾತ್ಮನ ಸ್ಮರಣೆ ಮಾಡುವುದರಲ್ಲಿ ಅಷ್ಟು ದೊಡ್ಡ ಫಲ ಅಂತಂದರೆ, ಅದಕ್ಕಾಗಿ ಹೇಳ್ತಾರೆ, ಪರಮಾತ್ಮನ ಭಜನೆ ಮಾಡಿದರೆ, ಆ ಪರಮಾತ್ಮನ ಸೇವಿಸಿದರೆ, ಭಜನೆ ಅಂತನ್ನುವುದಕ್ಕೆ ಐಹಿಕವಾದಂತಹ ಭಜನೆ ಶಬ್ದವನ್ನು ನಾವು ತೆಗೆದುಕೊಳ್ಳಬಾರದು. ಆ ಪರಮಾತ್ಮನನ್ನು ಸೇವಿಸಿದರೆ ಆ ಪರಮಾತ್ಮನ ಭಜನೆಯ, ಆ ಪರಮಾತ್ಮನ ಸೇವೆಯ ಫಲವಾಗಿ ಪರಮಾತ್ಮ ತನ್ನ ಜ್ಞಾನವನ್ನು ನೀಡ್ತಾನೆ. ಬ್ರಹ್ಮಜ್ಞಾನ ರೂಪಂ ಫಲಂ ಆಹ. ಅವರೇನು ಮಾಡ್ತಾರೆ, ಈ ಶ್ಲೋಕವನ್ನು ತಿಳಿಸ್ತಾರೆ, ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಚಾಖಿಲಂ. ಯೇ ಸಾಧು ಪ್ರಕೃತಯ ಜರಾಮರಣ ಮೋಕ್ಷಯ ಲಕ್ಷಣಯ ಸ್ವರ್ಗಾದಿಕಾಮ ನಿವೃತ್ತಯೇ ಮಾಂ ಆಶ್ರಿತ್ಯ ಯತಂತಿ. ಯಾರು ಸಾಧು ಪ್ರಕೃತಿ ಅಂದರೆ ತುಂಬ ಸಂಭಾವಿತವಾದಂತಹ ಸ್ವಭಾವವುಳ್ಳವರಾಗಿರ್ತಾರೋ ಅವರೇನು ಮಾಡ್ತಾರೆ, ಎಷ್ಟು ದಿವಸ ನಾವು ಹುಟ್ಟಬೇಕು, ಎಷ್ಟು ದಿವಸ ಈ ಶರೀರ ಜರ್ಜರಿತ, ಈ ಶರೀರ ಜೀರ್ಣ ಆಗಬೇಕು, ಈ ಶರೀರ ಜೀರ್ಣ ಆಗಲಿಕ್ಕೆ ನಾವು ಎಷ್ಟು ಕಷ್ಟಪಡಬೇಕು, ಇನ್ನೂ ಈ ಕಷ್ಟಗಳನ್ನು ಹೀಗೆ ಪಡ್ತಾ ಇರಬೇಕಾ, ಈ ಕಷ್ಟಗಳಿಂದ ನಾವು ನಿವೃತ್ತರಾಗಬೇಕು, ಈ ಕಷ್ಟಗಳಿಂದ ನಾವು ದಾಟಬೇಕು ಅಂತ ಯಾರಾದರೆ ಅಪೇಕ್ಷೆ ಪಡ್ತಾರೋ ಅವರೇನು ಮಾಡ್ತಾರೆ, ಸ್ವರ್ಗಾದಿ ಕಾಮ ನಿವೃತ್ತಿಗೆ. ಇಷ್ಟು ಮಾತ್ರ ಅಲ್ಲ, ನಮಗೆ ಸ್ವರ್ಗ ಬೇಡ, ಬೇಕಾದದ್ದೊಂದೇ, ಅದು ಮೋಕ್ಷ. ಯಾಕೆ, ಸ್ವರ್ಗಕ್ಕೆ ಹೋಗ್ತೀವಿ ಮತ್ತು ತಿರುಗಿ ಬರ್ತೀವಿ, ಮತ್ತೆ ಇಲ್ಲಿ ಕಷ್ಟ ಅನುಭವಿಸ್ತೀವಿ. ಈ ತರಹ ಅಶಾಶ್ವತವಾದಂತಹ ಸುಖ ಬೇಡ, ನಮಗೆ ಬೇಕಾದದ್ದು ಶಾಶ್ವತವಾದಂತಹ ಸುಖ ಮಾತ್ರ. ಅವರೇನು ಮಾಡ್ತಾರೆ, ತೇ ತದ್ಬ್ರಹ್ಮ ವಿದುಹು ಕೃತ್ಸಂ ಅಧ್ಯಾತ್ಮಂ ವಿದುಹು. ಆ ಪರಮಾತ್ಮನನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಆ ಪರಮಾತ್ಮನನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲೇ ಎಲ್ಲವನ್ನೂ ತಿಳಿದುಬಿಡ್ತಾರೆ, ಎಲ್ಲವನ್ನೂ ತಿಳಿತಾರೆ. ಆದರೆ ಸ್ಪಷ್ಟ ತಿಳಿಸ್ತಾರೆ, ಮೋಕ್ಷ ಅಂತಲೇ ಎಲ್ಲರೂ ಬೇಡುವುದಿಲ್ಲ.
ಕೆಲವರು ಮಾತ್ರ ಮೋಕ್ಷ ಬಿಡ್ತಾರೆ. ಅವರು ಯಾರು ಅಂತಂದರೆ ಏಕಾಂತ ಭಕ್ತಾನ ಮೋಕ್ಷಾಪೇಕ್ಷಾ ಭಾವ. ಈಗ ನಾವು ಅನೇಕ ಸಲ ಪ್ರಸ್ತಾಪ ಮಾಡಿಕೊಂಡ್ವಿ, ಹನುಮಂತ ದೇವರಿಗೆ ಮೋಕ್ಷದ ಅಪೇಕ್ಷೆಯೇ ಇಲ್ಲ. ಹನುಮಂತ ದೇವರೇ ಮೊದಲಾದ ಅನೇಕ ಭಕ್ತರು, ಹನುಮಂತ ದೇವರಂತ ಹೆಸರಿಸಿದೆ. ಆ ಭಕ್ತರಲ್ಲಿ ಸರ್ವೋತ್ತಮರಾದವರು ಹನುಮಂತ ದೇವರು. ಅಂತಹ ಭಕ್ತಗಣದಲ್ಲಿ ಅಗ್ರಗಣ್ಯರಾಗಿ ಹನುಮಂತ ದೇವರನ್ನು ನಾವು ತೆಗೆದುಕೊಳ್ಳಬಹುದು. ಹನುಮಂತ ದೇವರು ಮೋಕ್ಷದ ಅಪೇಕ್ಷೆ ಇಲ್ಲ, ಕೇವಲ ಪರಮಾತ್ಮನ ಜ್ಞಾನ, ಆ ಪರಮಾತ್ಮನ ಪಾದಗಳಲ್ಲಿ ಭಕ್ತಿಯನ್ನು ಬೇಡ್ತಾರೆ. ಅಂತಹ ಏಕಾಂತ ಭಕ್ತರು ಇವರು ಮೋಕ್ಷವನ್ನೂ ಬೇಡುವುದಿಲ್ಲ. ಇಂತಹವರೇನು ಮಾಡ್ತಾರೆ, ತೇ ಬ್ರಹ್ಮ ತದ್ವಿದುಹು ಕೃಷ್ಣಂ ಅಧ್ಯಾತ್ಮಂ ಚಾಖಿಲಂ, ನನ್ನನ್ನು ತಿಳಿತಾರೆ, ಎಲ್ಲವನ್ನೂ ತಿಳಿತಾರೆ ಅಂತ ಹೇಳ್ತಾನೆ ಪರಮಾತ್ಮ. ಇದೇ ವಿಷಯವನ್ನು ಮತ್ತೊಂದು ಶ್ಲೋಕದಲ್ಲೂ ತಿಳಿಸ್ತಾನೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರಾದರೆ ನನ್ನನ್ನು ಪಡಿತಾರೋ ಅವರು ಈ ಮಾಯೆಯನ್ನು, ಈ ದ್ವಂದ್ವಮೋಹ ನಿರ್ಮುಕ್ತವಾದಂತಹ ಮಾಯೆಯಿಂದ ದೂರವಾಗ್ತಾರೆ ಅಂತ ಪರಮಾತ್ಮ ತಿಳಿಸ್ತಾನೆ. ಭಗವದ್ ಭಜನಮೇವ ಜ್ಞಾನದ್ವಾರ ಮಾಯಾತರಣೋಪಾಯ ನಾಣ್ಯ. ಹೀಗಾಗಿ ಈ ಮಾಯೆ ಅಂದರೆ ಈ ಸಂಸಾರವನ್ನು ದಾಟಬೇಕಾದ್ರೆ ಒಂದೇ ಒಂದು ಉಪಾಯ, ಅದು ಪರಮಾತ್ಮನನ್ನು ಶರಣು ಹೋಗುವುದು. ಅದೇ ವಿಷಯವನ್ನು ಅಂದರೆ ಯಾರಾದರೆ ಈ ಮುಪ್ಪು ಸಂಸಾರ ಅಥವಾ ಸ್ವರ್ಗ ನರಕ ಮತ್ತು ಭೂಮಿಯಲ್ಲಿ ಜನನ ಇತ್ಯಾದಿ ಏನು ಚಕ್ರ ಇದೆಯೋ ಈ ಚಕ್ರವನ್ನು ದಾಟಬೇಕೆಂದು ಯಾರು ಅಪೇಕ್ಷಿಸ್ತಾರೋ ಅವರು ಪರಮಾತ್ಮನ ಜ್ಞಾನಕ್ಕಾಗಿ ಹಾತೊರೆಯುವುದಾದರೆ ಅವರು ಇಂತಹ ಮಾಯೆ ಅಂದರೆ ಈ ಚಕ್ರವನ್ನು ದಾಟಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದು ತದ್ವಾರ ಶಾಶ್ವತ ಸುಖವುಳ್ಳಂತಹ ಮೋಕ್ಷವನ್ನು ಅವರು ಪಡಿತಾರೆ ಅನ್ನುವ ವಿಷಯವನ್ನು ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಗೆ ತೇ ಬ್ರಹ್ಮ ತದ್ವಿದುಹು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಚಾಖಿಲಂ ಎನ್ನುವ ಈ ಶ್ಲೋಕದ ಮೂಲಕವಾಗಿ ತಿಳಿಸಿದ್ದಾರೆ. ಹೀಗೆ ತಿಳಿಸಿದ ಮೇಲೆ ಇನ್ನು ತದ್ಬ್ರಹ್ಮೇತ್ಯುಕ್ತ್ಯ ಬ್ರಹ್ಮ ಭಗವತಃ ಅನ್ಯದಿತಿ ಶಂಕಾ ನಿರಾಸಾಯ. ಇನ್ನು ಈ ಅಧ್ಯಾಯದ ಜ್ಞಾನ ವಿಜ್ಞಾನ ಯೋಗದ 7ನೇ ಅಧ್ಯಾಯದ ಕೊನೆಯ ಶ್ಲೋಕವನ್ನು 30ನೇ ಶ್ಲೋಕವನ್ನು ಹೇಳ್ತಾರೆ. ಈ ಶ್ಲೋಕ ಎದಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಹಿಂದೆ ಪರಮಾತ್ಮನ ವಿಷಯಕವಾಗಿ ಅನೇಕ ಪದಗಳನ್ನು ಬಳಸಿದರು. ಒಂದು ಸಲ ಪರಮಾತ್ಮ ಅಂತ ಹೇಳ್ತಾರೆ, ಇನ್ನೊಂದು ಸಲ ಭಗವಾನ್ ಅಂತ ಹೇಳ್ತಾರೆ, ಇನ್ನೊಂದು ಸಲ ಬ್ರಹ್ಮ ಅಂತ ಕರೀತಾರೆ. ಇವೆಲ್ಲ ಬೇರೆ ಬೇರೆಯಾ? ಪರಮಾತ್ಮ ಬೇರೆ, ಬ್ರಹ್ಮ ಬೇರೆ, ಭಗವಾನ್ ಬೇರೆ ಅಲ್ಲ, ಇವೆಲ್ಲವೂ ಕೂಡ ಒಂದೇ. ಇದೆಲ್ಲವೂ ಕೂಡ ಒಬ್ಬನೇ ಆದಂತಹ ಶ್ರೀಹರಿಯೇ, ನಾರಾಯಣನೇ, ಅವನೊಬ್ಬನೇ ಇದೆಲ್ಲವೂ ಕೂಡ ಅನ್ನುವ ವಿಷಯವನ್ನು ಈ 30ನೇ ಶ್ಲೋಕದ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ಸಾಧಿಭೂತಾದಿದೈವಮ್ಮ ಸಾಧಿಯಜ್ಞಂ ಚ ತೇ ವಿದುಹು ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರು ಯುಕ್ತಚೇತಸಃ. ಅರ್ಜುನ, ನನ್ನನ್ನು ಸಾಧಿಭೂತ ಅಂದರೆ ಅಧಿಭೂತ, ಅಧಿದೈವ, ಅಧಿಯಜ್ಞ ಅಂತ ಕರೀತಾರೆ. ಪರಮಾತ್ಮನನ್ನು ಇಷ್ಟೆಲ್ಲ ಹೆಸರುಗಳಿಂದ ಕರೀತಾರೆ. ಹೆಸರುಗಳನ್ನು ಕರೆದು ಪ್ರಯಾಣ ಕಾಲ, ದೇಹವನ್ನು ಬಿಡುವಂತಹ ಸಂದರ್ಭದಲ್ಲಿ ಸಮಾಧಿಯನ್ನು ಹೊಂದಿ ಆ ಪರಮಾತ್ಮನಲ್ಲೇ ಮನಸ್ಸನ್ನಿಟ್ಟು ಆ ಪರಮಾತ್ಮನನ್ನು ಪಡಿತಾನೆ. ಅಂತಹ ವಿಶಿಷ್ಟವಾದಂತಹ ರೂಪಗಳು ನನ್ನದು ಅಂತ ಪರಮಾತ್ಮ ತಿಳಿಸ್ತಾನೆ. ಇದಕ್ಕಾಗಿಯೇ ನಾರದ ಪುರಾಣದ ಮಾತುಗಳನ್ನು, ಭಾಗವತದ ಮಾತುಗಳನ್ನು ಕೂಡ ತಿಳಿಸ್ತಾರೆ. ಅಲ್ಲಿ ಹೇಳ್ತಾರೆ, ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ ಸತ್ವ ಏವೈಕ ಮನಸಃ ವೃತ್ತಿ ಸ್ವಾಭಾವಿಕೀತು ಯಾ. ಕಂಡವರು ಇಂತಹ ನಿವೃತ್ತಿ ಮಾರ್ಗವನ್ನು ಹೊಂದೋದಿಲ್ಲ. ಯಾವನೊಬ್ಬ ಸಾಮಾನ್ಯ ಇದ್ದಾನೆ, ಅವನು ಥಟ್ಟನೆ ಆ ನಿವೃತ್ತಿ ಮಾರ್ಗವನ್ನು ಹೊಂದಲು ಸಾಧ್ಯವಿಲ್ಲ. ಆ ಗುಣವನ್ನು ತನ್ನ ಸ್ವಾಭಾವಿಕವಾದ ಗುಣ ಮಾಡಿಕೊಳ್ಳಬೇಕು. ಸ್ವಾಭಾವಿಕ ಮಾಡಿಕೊಂಡು ಸ್ವಾಭಾವಿಕವಾದಂತಹ ಗುಣದಿಂದ ಮಾತ್ರ ಈ ಐಹಿಕವಾದಂತಹ ಪದಾರ್ಥಗಳ ಮೇಲೆ ವ್ಯಾಮೋಹವನ್ನು ಬಿಟ್ಟು ತಾನು ನಿವೃತ್ತಿ ಮಾರ್ಗವನ್ನು ಪಡಬೇಕು. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧಿರ್ಗರೀಯಸಿ ಜರಯತ್ಯಾಶಿಯಾಕೋಶಂ ನಿಗೀರ್ಣಮನಲೋ ಯಥಾ. ಅದು ಹೇಗಿರ್ತದೆ ಗೊತ್ತಾ? ಹೊಗೆ ಇಲ್ಲದಂತಹ ಅಗ್ನಿಯಂತೆ ಇರ್ತದಂತೆ. ಯಾವ ರೀತಿಯಾಗಿ ಹೊಗೆ ಇಲ್ಲದಂತಹ ಅಗ್ನಿ ಪ್ರಕಾಶಮಯವಾಗಿರ್ತದೋ ಹಾಗೆ ಅದು ಅನಿಮಿತ್ತವಾದಂತಹ ಭಕ್ತಿ. ಹಿಂದೆ ಹೇಳಿಕೊಂಡವಲ್ಲ, ಏಕಾಂತ ಭಕ್ತರು ಯಾವ ನಿಮಿತ್ತ ಇರೋದಿಲ್ಲ, ದೇವರನ್ನು ಅವನು ಸರ್ವೋತ್ತಮ ಅಂತ ತಿಳಿಯುವುದರಲ್ಲೇ ಅವ್ರಿಗೆ ಆನಂದ. ಅಂತಹ ಭಕ್ತಿಯನ್ನು ಮಾಡ್ತಾರೆ. ಅವರು ಹೊಗೆ ಇಲ್ಲದಂತಹ ಅಗ್ನಿಯಂತೆ ಪ್ರಕಾಶವಂತರಾಗಿರ್ತಾರೆ. ಯಾಕೆ? ಇನ್ನು ಎಲ್ಲ ಒಟ್ಟು ಮೋಕ್ಷಕ್ಕೆ ಹೋಗುವಂತಹ ಜೀವರ ಒಂದು ಸ್ವರೂಪವನ್ನು ತಿಳಿಸ್ತಾರೆ. ಸರ್ವೇ ವೇದಾಸ್ತು ದೇವಾರ್ಥಾಃ ದೇವಾ ನಾರಾಯಣಾರ್ಥಕಾಃ ನಾರಾಯಣಸ್ತು ಮೋಕ್ಷಾರ್ಥಃ ಮೋಕ್ಷೋ ನಾನ್ಯಾರ್ಥ ಇಷ್ಯತೆ. ಎಲ್ಲ ವೇದಗಳು ಕೂಡ ದೇವತೆಗಳನ್ನು ಅನಂತರ ಪರಮಾತ್ಮನನ್ನು ಹೇಳಿಕೊಡ್ತವೆ. ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳಿಕೊಡ್ತವೆ, ಅಮುಖ್ಯ ವೃತ್ತಿಯಿಂದ ಲಕ್ಷ್ಮೀ ಆದಿಗಳನ್ನು ಹೇಳಿಕೊಡ್ತವೆ. ಈ ವೇದಗಳಲ್ಲಿ ಹೇಳಿದಂತಹದ್ದೇ ಇದು ಮೋಕ್ಷಕ್ಕೆ ಉಪಾಯವಾಗಿದೆ. ಮೋಕ್ಷ ಇದು ಸ್ವರೂಪ ಸುಖ. ಇಲ್ಲಿದ್ದಂತಹ ಸಾಮಾನ್ಯ ಸುಖಗಳನ್ನು ಅನುಭವಿಸುವುದಿಲ್ಲ. ಮೋಕ್ಷೋ ನಾನ್ಯಾರ್ಥ ಇಷ್ಯತೆ. ಯಾವುದೋ ಇಲ್ಲಿರುವ ಒಬ್ಬನಿಗಾಗಿ
ತಾನು ಸುಖ ಪಡುವುದಿಲ್ಲ, ಸ್ವರೂಪ ಸುಖವನ್ನೇ ಅಲ್ಲಿ ತಾನು ಅನುಭವಿಸ್ತಾನೆ. ಏವಂ ಮಧ್ಯಮ ಭಕ್ತಾನಾಂ ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವಃ ಸರ್ವಮನ್ಯತ್ ತದರ್ಥಕಂ. ಮಧ್ಯಮ ಭಕ್ತರಾಗಿರ್ಬೋದು, ಏಕಾಂತ ಭಕ್ತರಾಗಿರ್ಬೋದು, ಎಲ್ಲರೂ ಕೂಡ ಇಂತಹ ಮೋಕ್ಷವನ್ನು ಪಡೀತಾರೆ. ಆದರೆ ಸ್ಪಷ್ಟವಾಗಿ ತಿಳಿತಾರೆ, ಅರ್ಥೇ ನಾರಾಯಣೋ ದೇವಃ ಸರ್ವಮನ್ಯತ್ ತದರ್ಥಕಂ. ನಿಮ್ಮ ಜೀವನದಲ್ಲಿ ಏನಾದರೂ ಪುರುಷಾರ್ಥಗಳಿದ್ದರೆ ಅದೆಲ್ಲವೂ ಕೂಡ ಅರ್ಥೇ ನಾರಾಯಣೋ ದೇವಃ, ಒಬ್ಬನೇ ಒಬ್ಬ ಪುರುಷಾರ್ಥ, ಒಂದೇ ಒಂದು ಸರ್ವೋತ್ತಮವಾದಂತಹ ಪುರುಷಾರ್ಥ, ಅದು ಪರಮಾತ್ಮ ಒಬ್ಬನೇ. ಪರಮಾತ್ಮನನ್ನು ಹೊಂದುವುದೇ ಅಂದರೆ ಮೋಕ್ಷ. ಮೋಕ್ಷಕ್ಕಿಂತ ದೊಡ್ಡ ಪ್ರಯೋಜನ ಯಾವುದಿಲ್ಲ. ಪರಮಾತ್ಮನ ಜ್ಞಾನ ಸರ್ವೋತ್ತಮವಾದದ್ದೇ. ತದನಂತರ ಏಕಾಂತ ಭಕ್ತರು ಆಗದಿರುವಂತಹ, ಮಧ್ಯಮ ಭಕ್ತರು ಬೇಡುವಂತಹ ಮೋಕ್ಷ ಏನಿದೆಯೋ ಇದು ಅತ್ಯಂತ ಉತ್ತಮವಾದಂತಹ ಫಲವಾಗಿದೆ. ಪರಮಾತ್ಮ ಸರ್ವೋತ್ತಮ ಫಲ, ಅನಂತರ ಮೋಕ್ಷವೂ ಫಲವಾಗಿದೆ. ಸರ್ವಮನ್ಯ ತದರ್ಥಕಂ. ಉಳಿದೆಲ್ಲವೂ ಕೂಡ ಈ ಮೋಕ್ಷಕ್ಕೆ ಉಪೋದ್ಬಲಕವಾಗಿ ಅಥವಾ ಜ್ಞಾನಕ್ಕೆ ಉಪೋದ್ಬಲಕವಾಗಿ ಶ್ರವಣ ಮನನ ನಿಧಿಧ್ಯಾಸನ ಅಥವಾ ಶ್ರವಣಂ ಮನನಂ ಕೀರ್ತನಂ ಇತ್ಯಾದಿ ನವವಿಧ ಭಕುತಿಗಳು ಇವೆಲ್ಲವೂ ಕೂಡ ಮೋಕ್ಷಕ್ಕಾಗಿ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಆಗಿ ಅಥವಾ ಪರಮಾತ್ಮನ ಜ್ಞಾನಕ್ಕಾಗಿ ಉಪೋದ್ಬಲಕೆಗೆ ಹೊರತು ಇವ್ಯಾವು ಕೂಡ ಸ್ವಯಂ ಸುಖವನ್ನು ಕೊಡುವುದಲ್ಲ ಅನ್ನುವ ವಿಷಯವನ್ನು ಸಾಧಿಭೂತಾದಿದೈವಂ ಮಾಂ ಸಾಧಿಯಜ್ಞಂ ಚ ತೇ ವಿದುಹು ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರು ಯುಕ್ತಚೇತಸಃ. ಅದು ಅರ್ಜುನ, ನನ್ನನ್ನು ಅಧಿಭೂತ, ಅಧಿದೈವ, ಅಧಿಯಜ್ಞ ಅಂತ ಕರೀತಾರೆ. ಪ್ರಯಾಣ ಕಾಲ, ಜೀವನು ತನ್ನ ಶರೀರವನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲೂ ಕೂಡ ನನ್ನನ್ನು ತಾನು ಧ್ಯಾನಿಸೇನೆ ಮೇಲೆ ಬರ್ತಾನೆ. ಮೇಲೆ ಬಂದು ಅಂದರೆ ಮೇಲಿನ ಲೋಕಕ್ಕೆ ಬಂದು ಅವನಿಗೆ ಯೋಗ್ಯವಾದಂತಹ ಲೋಕಗಳನ್ನು ಪಡಿತಾನೆ ಅಂತ ಪರಮಾತ್ಮ ಈ ಜ್ಞಾನ ವಿಜ್ಞಾನ ಯೋಗ ಎನ್ನುವಂತಹ 7ನೇ ಅಧ್ಯಾಯದಲ್ಲಿ ಮುಗಿಸ್ತಾ, ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನ ವಿಜ್ಞಾನ ಯೋಗೋ ನಾಮ 7ಮೋಧ್ಯಾಯಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ 7ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನ ವಿಜ್ಞಾನ ಯೋಗೋ ನಾಮ 7ಮೋಧ್ಯಾಯಃ. ಶ್ರೀಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಭೂಮಿರಾಪೋ ನಲೋ ವಾಯುಃ ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ
सर्वाणीत्युपधारय सर्वाणीत्युपधारय अहं कृत्स्नस्य अहं कृष्णस्य जगतः जगतः प्रभवः प्रभवः प्रलयस्तथा प्रलयस्तथा मत्तः परतरं मत्तः परतरं नान्यत् नान्यत् किञ्चिदस्ति किञ्चिदस्ति धनञ्जय धनञ्जय मयि सर्वमिदं मयि सर्वमिदं प्रोतं प्रोतं सूत्रे सूत्रे मणिगणा इव मणिगणा इव रसोऽहमप्सु रसोऽहमप्सु कौन्तेय कौन्तेय प्रभास्मि प्रभास्मि शशिसूर्ययोः शशिसूर्ययोः प्रणवः सर्ववेदेषु प्रणवः सर्ववेदेषु शब्दः खे शब्दके पौरुषं नृषु पौरुषं ऋषु पुण्यो गन्धः पुण्यो गन्धः पृथिव्यां च पृथिव्यां च तेजश्चास्मि तेजस्यास्मि विभावसौ विभावसौ जीवनं जीवनं सर्वभूतेषु सर्वभूतेषु तपश्चास्मि तपस्यास्मि तपस्विषु तपस्विषु बीजं मां बीजं मां सर्वभूतानां सर्वभूतानां विद्धि पार्थ विद्धि पार्थ सनातनं सनातनं बुद्धिर्बुद्धिमतामस्मि बुद्धिर्बुद्धिमतामस्मि तेजस्तेजस्विनामहं तेजस्तेजस्विनामहं बलं बलवतां चाहं बलं बलवतां चाहं कामरागविवर्जितं कामरागविवर्जितं धर्माविरुद्धो धर्माविरुद्धो भूतेषु भूतेषु कामोऽस्मि कामोऽस्मि भरतर्षभा भरतर्षभा ये चैव एचैव सात्विका भावाः सात्विका भावाः राजसास्तामसाश्च ये राजसास्तामसाश्चये मत्त एवेति मत्त एवेति तान् विद्धि तान् विद्धि न त्वहं न त्वहं तेषु ते मयि तेषु ते मयि त्रिभिर्गुणमयैर्भावैः त्रिभिर्गुणमयैर्भावैः येभिः येभिः सर्वमिदं जगत् सर्वमिदं जगत् मोहितं मोहितं नाभिजानाति नाभिजानाति मामेभ्यः मामेभ्यः परमव्ययं परमव्ययं दैवी ह्येषा दैवी एषा गुणमयी गुणमयी मम माया मम माया दुरत्यया दुरत्यया मामेव ये मामेव ये प्रपद्यन्ते प्रपद्यन्ते मायामेतां मायामेतां तरन्ति ते तरन्ति ते न मां दुष्कृतिनो नमां दुष्कृतिनो मूढाः मूढाः प्रपद्यन्ते प्रपद्यन्ते नराधमाः नराधमाः मायया मायया पहृतज्ञानाः पहुतज्ञानाः आसुरं आसुरं भावमाश्रिताः भावमाश्रिताः चतुर्विधा चतुर्विधा भजन्ते मां भजन्ते मां जनाः जनाः सुकृतिनोऽर्जुन सुकृतिनोऽर्जुन आर्तो आर्तो जिज्ञासु जिज्ञासु अर्थार्थी अर्थार्थी ज्ञानी च ज्ञानी च भरतर्षभा भरतर्षभा तेषां तेषां ज्ञानी नित्ययुक्तः ज्ञानी नित्ययुक्तः एकभक्तिः एकभक्तिः विशिष्यते विशिष्यते
ప్రియో హి ప్రియో హి జ్ఞానినోత్యర్థం జ్ఞానినోత్యర్థం అహం సచ అహం సచ మమ ప్రియః మమ ప్రియః ఉదారా సర్వ ఉదారా సర్వ ఏవైతే ఏవైతే జ్ఞాని జ్ఞాని త్వాత్మైవ త్వాత్మైవ మే మతం మే మతం ఆస్థితః స హి యుక్తాత్మా ఆస్థితః స హి యుక్తాత్మా మామేవానుత్తమాం గతిం మామేవానుత్తమాం గతిం బహూనాం బహూనాం జన్మనామంతే జన్మనామంతే జ్ఞానవాన్ జ్ఞానవాన్ మాం ప్రపద్యతే మాం ప్రపద్యతే వాసుదేవः సర్వమితి వాసుదేవ సర్వమితి సమహాత్మా సమహాత్మా సుదుర్లభః సుదుర్లభః కామైస్తైస్తైర్హృత జ్ఞానాః కామైస్తైస్తైరుతజ్ఞానాః ప్రపద్యంతేన్యదేవతాః ప్రపద్యంతేన్యదేవతాః తం తం నియమమాస్థాయ తం తం నియమమాసాయ ప్రకృత్యా ప్రకృత్యా నియతా స్వయా నియతా స్వయా యో 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 యాం 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 తనుం భక్తః తనుం భక్తః శ్రద్ధయార్చితుమిచ్చతి శ్రద్ధయార్చితుమిచ్చతి తస్య తస్యాచలాం తస్య తస్యాచలాం శ్రద్ధాం శ్రద్ధాం తామేవ తామేవ విదధామ్యహం విదదామ్యహం సతయా శ్రద్ధయా సతయా శ్రద్ధయా యుక్తః యుక్తః తస్యారాధన తస్యారాధన మీహతే మీహతే లభతే చ తతః కామాన్ లభతే చ తతః కామాన్ మయైవ మయైవ విహితాన్ హితాన్ విహితాన్ హితాన్ అంతవత్తు ఫలం అంతవత్తు ఫలం తేషాం తేషాం తద్భవత్యల్ప తద్భవత్యల్ప మేధసాం మేధసాం దేవాన్ దేవాన్ దేవయజో దేవయజో యాంతి యాంతి మద్భక్తా మద్భక్తా యాంతి మామపి యాంతి మామపి అవ్యక్తం అవ్యక్తం వ్యక్తిమాపన్నం వ్యక్తిమాపన్నం మన్యతే మన్యతే మామబుద్ధయః మామ బుద్ధయః పరం భావమజానంతో పరం భావమజానంతో మమావ్యయమనుత్తమం మమావ్యయమనుత్తమం నాహం ప్రకాశ సర్వస్య నాహం ప్రకాశ సర్వస్య యోగమాయా యోగమాయా సమావృతః సమావృతః మూఢోయం మూఢోయం నాభిజానాతి నాభిజానాతి లోకో లోకో మామజమవ్యయం మామజమవ్యయం వేదాహం సమతీతాని వేదాహం సమతీతాని వర్తమానాని చార్జున వర్తమానాని చార్జున భవిష్యాని చ భూతాని భవిష్యాణి చ భూతాని మాం తు వేదన కశ్చన మాం తు వేదన కశ్చన ఇచ్ఛాద్వేష ఇచ్ఛాద్వేష సముత్థేన సముత్థేన ద్వంద్వమోహేన ద్వంద్వమోహేన భారత భారత సర్వభూతాని సర్వభూతాని సమ్మోహం సమ్మోహం సర్గే యాంతి సర్గే యాంతి పరంతప పరంతప ఏషాం త్వంతగతం ఏషాం త్వంతగతం పాపం పాపం జనానాం జనానాం పుణ్యకర్మణాం పుణ్యకర్మణాం తే ద్వంద్వమోహ
ते द्वन्द्वमोह ನಿರ್ಮುಕ್ತಾಃ निर्मुक्ताः ಭಜಂತೆ ಮಾಂ भजन्ते मां ದೃಢವ್ರತಾಃ दृढव्रताः ಜರಾಮರಣಮೋಕ್ಷಾಯ जरामरणमोक्षाय ಮಾಮಾಶ್ರಿತ್ಯ मामाश्रित्य ಯತಂತಿ ಯೇ यतन्ति ये ತೇ ಬ್ರಹ್ಮ ತದ್ವಿದುಃ ते ब्रह्मतद्विदुः ಕೃತ್ಸ್ನಂ कृत्स्नम् ಅಧ್ಯಾತ್ಮಂ अध्यात्मम् ಕರ್ಮ ಚಾಖಿಲಂ कर्म चाखिलम् ಸಾಧಿಭೂತಾಧಿದೈವಂ ಮಾಂ साधिभूतादिदैवम् मां ಸಾಧಿಯಜ್ಞಂ ಚ ಯೇ ವಿದುಃ साधियज्ञम् च ये विदुः ಪ್ರಯಾಣಕಾಲೇಪಿ ಚ ಮಾಂ प्रयाणकालेऽपि च मां ತೇ ವಿದುರ್ಯುಕ್ತಚೇತಸಃ ते विदुर्युक्तचेतसः ಇತಿ ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಜ್ಞಾನವಿಜ್ಞಾನಯೋಗೋ ನಾಮ ज्ञानविज्ञानयोगो नाम ಸಪ್ತಮೋಧ್ಯಾಯಃ सप्तमोऽध्यायः ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः ಧ್ರುವ ನೀತಿರ್ಮತಿರ್ಮಮ. ध्रुवा नीतिर्मतिर्मम. ಇಲ್ಲಿಯ ತನಕ ಈ 7ನೇ ಅಧ್ಯಾಯದ ಪಾರಾಯಣದಲ್ಲಿ ಪ್ರತಿಯೊಂದು ಶ್ಲೋಕ ಪದದಲ್ಲಿ ಏನಾದರೂ ಒಂದು ತಪ್ಪುಗಳಲ್ಲೂ ನಾವು ಪಾರಾಯಣ ಮಾಡಿದ್ದಲ್ಲಿ ಆ ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಕ್ಷಮೆ ನೀಡಲಿ ಎಂಬ ಉದ್ದೇಶದಿಂದ ಈಗ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರ ಪದಭ್ರಷ್ಟಂ यदक्षरपदभ्रष्टम् ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ. तत्सर्वं क्षम्यतां देव. ನಾರಾಯಣ ನಮೋಸ್ತುತೇ. नारायण नमोऽस्तु ते. ನಾವು ಯಾವುದೇ ಕೆಲಸ ಅಥವಾ ಯಾವುದೇ ಒಂದು ಪುಣ್ಯ ಫಲ ನಾವು ಬಯಸಿದ್ದಲ್ಲಿ ಸ್ವಾರ್ಥದಿಂದ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಸಿಗಲ್ಲ ಎಂಬುದು ದೊಡ್ಡವರ ಮಾತು. ತದರ್ಥಕ್ಕೆ ಇಲ್ಲಿ ಯಾವುದೇ ಕೆಲಸ ಭಗವದರ್ಪಣ ಬುದ್ಧಿಯ ಮಾಡಬೇಕು ಎಂಬ ಉದ್ದೇಶದಿಂದ ನಾವೆಲ್ಲ ಕೂಡ ಈ ಪಾರಾಯಣ ಆಗಲಿ ಪ್ರವಚನ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಆ ಭಗವಂತನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಎಂಬ ಉದ್ದೇಶದಿಂದ ಈಗ ಭಗವದರ್ಪಣಂ ಎಂಬ ಒಂದು ಶ್ಲೋಕದಲ್ಲಿ ನಾವೆಲ್ಲರೂ ಕೂಡ ಪರಮಾತ್ಮನ ಚರಣಾರವಿಂದಗಳಲ್ಲಿ ಆಶ್ರಯವನ್ನು ಪಡೆಯೋಣ ಅಂತ ಹೇಳಿ ಕಾಯೇನ ವಾಚಾ कायेन वाचा ಮನಸೇಂದ್ರಿಯೈರ್ವಾ मनसेन्द्रियैर्वा ಬುದ್ಧ್ಯಾತ್ಮನಾ ವಾ बुद्ध्यात्मना वा ಪ್ರಕೃತೆ ಸ್ವಭಾವಾತ್ प्रकृते स्वभावात् ಕರೋಮಿ ಯದ್ಯತ್ करोमि यद्यत् ಸಕಲಂ ಪರಸ್ಮೈ सकलं परस्मै ನಾರಾಯಣಾಯೇತಿ नारायणायेति ಸಮರ್ಪಯಾಮಿ. समर्पयामि. ನಾರಾಯಣಾಯೇತಿ नारायणायेति ಸಮರ್ಪಯಾಮಿ. समर्पयामि. ಸ್ವಾರ್ಥ ಬುದ್ಧಿದಿಂದ ನಾವು ಯಾವುದೇ ಮಾಡಿದ್ರೂ ಕೂಡ ಸಂಪೂರ್ಣ ಫಲ ನೀಡುವುದಿಲ್ಲ ಎಂಬ ಉದ್ದೇಶದಿಂದ ನಾವು ಮಾಡಿರುವ ಈ ಪಾರಾಯಣದಿಂದ ಲೋಕಕ್ಷೇಮವು ಕೂಡ ನಡೆಯಲಿ ಎಂಬ ಉದ್ದೇಶದಿಂದ ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ सर्वे भवन्तु सुखिनः. ಸರ್ವೇ ಸಂತು ನಿರಾಮಯಾಃ सर्वे सन्तु निरामयाः. ಸರ್ವೇ ಭದ್ರಾಣಿ ಪಶ್ಯಂತು सर्वे भद्राणि पश्यन्तु. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. मा कश्चित् दुःखभाग् भवेत्. ಶ್ರಿಯಃ ಕಾಂತಾಯ श्रियकान्ताय ಕಲ್ಯಾಣ ನಿಧಯೇ कल्याणनिधये ನಿಧಯೇರ್ಥಿನಾಂ निधयेऽर्थिनाम्. ಶ್ರೀ ವೆಂಕಟ ನಿವಾಸಾಯ श्रीवेङ्कटनिवासाय
శ్రీనివాసాయ మంగళం శ్రీనివాసాయ మంగళం శ్రీవేంకట నివాసాయ శ్రీవేంకట నివాసాయ శ్రీనివాసాయ మంగళం శ్రీనివాసాయ మంగళం శ్రీనివాసాయ మంగళం శ్రీనివాసాయ